ಸೊ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ, ಯಾಕಂದ್ರೆ ಆಳ್ವಿಕೆ ಮಾಡುವುದಕ್ಕಾಗಿ. ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ ಆಳ್ವಿಕೆ ಮಾಡುವುದಕ್ಕಾಗಿ. ಎಲ್ಲ ಆಳ್ವಿಕೆ ಮಾಡುವುದಕ್ಕಾಗಿ ಅಂದ್ರೆ ಈ ಭೂಮಿ ಮೇಲೆ ಇದ್ದೀವಲ್ಲ, ಇಲ್ಲಿ ನಾವು ಆಳ್ವಿಕೆ ಮಾಡುವುದಕ್ಕಾಗಿ. ಹಾಲೆಲ್ಲೂ, ಯಾಕಂದ್ರೆ ಈ ಶರೀರ ಮಣ್ಣಿಂದ ಬಂದಿದ್ದು. ಎಲ್ಲ ಆಳ್ವಿಕೆ ಮಾಡಲಿಕ್ಕೆ ದೇವರ ಅಧಿಕಾರ ಕೊಟ್ಟ. ಭೂಮಿ ಮೇಲಿರುವ ಸಮಸ್ತಗಳ ಮೇಲೆ ನೀವೇನ್ ಮಾಡ್ರಿ? ಆಳ್ವಿಕೆ ಮಾಡ್ರಿ. ಹಾಲೆಲ್ಲೂಯ. ಸೊ ನಾವು ಇಲ್ಲಿ ಸೋತ ಜೀವನ ಜೀವಿಸಿ ಸ್ವರ್ಗಕ್ಕಂತ ಹೋಗ್ತೀವಿ. ದೇವರ ವಾಕ್ಯ ಹೇಳ್ತದೆ ನಂಬಿದವ್ರು ಎಲ್ಲರೂ ಹೋಗ್ತಾರಂತೆ. ಬಟ್ ಇಲ್ಲಿ ನಾವು ಸೋತ ಜೀವನ ಜೀವಿಸಬಾರ್ದು. ಅದಕ್ಕಾಗಿ ಕರೆದಿಲ್ಲ ದೇವರು. ದೇವರು ಹೇಳ್ತಾರೆ ನೀವು ಜಯಶಾಲಿಗಳಾಗಿರಿ. ಮತ್ತೆ ದೇವರು ಹೇಳ್ತಾರೆ ಇನ್ನೊಂದು ಸ್ಟೆಪ್ ಎದುರು ಹೋಗಿ ಏನ್ ಹೇಳ್ತಾರೆ? ನೀವು ಜಯಶಾಲಿಗಿಂತ ಮತ್ತೆ ಅದಕ್ಕಿಂತ ಉನ್ನತವಾಗಿದ್ದೀರಿ. ಹಾಲೆಲ್ಲೂಯ. ನಾವು ಏನೋ ಸುಮ್ಮನೆ ನಂಬಿದ್ದೀವಿ, ಚರ್ಚಿಗೆ ಬರ್ತಾ ಇದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಹೋಗ್ತಾ ಇದೀವಿ. ನಾವು ಅದನ್ನೇ ಮಾಡಿದ್ದೀವಿ. ನನ್ನ ಲೈಫಲ್ಲಿ 15 ವರ್ಷ ನಾನು ಅದನ್ನೇ ಮಾಡಿದ್ದೀನಿ. ವಾಕ್ಯ ಕೇಳ್ತಿದ್ದ, ಹೋಗ್ತಿದ್ದ, ಮಂಡೇ ಟು ಸ್ಯಾಟರ್ಡೆ ಏನು ಮಾಡ್ತಿದ್ದ ಅಂದ್ರೆ ಅದೇ ಸೋಲು ಜೀವನ. ನಿರೀಕ್ಷೆ ಇಲ್ಲ, ಹೋಗಿಲ್ಲ. ಯಾಕಿಲ್ಲ? ಯಾಕೆ ಇವೆಲ್ಲ ಬರ್ತಾ ಇದ್ದಾವೆ? ನನಗೆ ವಾಕ್ಯ ಗೊತ್ತಿಲ್ಲ. ವಾಕ್ಯ ಕೇಳ್ತಾ ಇದ್ದೀನಿ, ಪ್ರತಿ ಸಂಡೆ ವಾಕ್ಯ ಕೇಳ್ತೀನಿ. ಎಸ್ ನಾವು ಅಂದ್ಕೊಳ್ತೇನೆ, ನೀತಿವಂತನಾಗಿದ್ದೀನಿ. ಎಸ್ ನಾನು ನೀತಿವಂತನಾಗಿದ್ದೀನಿ. ಎಸ್ ನೀನು ಬಲಶಾಲಿ ಆಗಿದ್ದೀನಿ, ನಾನು ಬಲಶಾಲಿ. ಎಸ್ ನಾನು ಜಯಶಾಲಿ ಆಗಿದ್ದೀನಿ. ಎಸ್ ನಾನು ಜಯಶಾಲಿ ಆಗಿದ್ದೀನಿ. 15 ವರ್ಷ ಇದನ್ನೇ ಮಾಡ್ತಾ ಇದೆ. ಬಟ್ ಜೀವನ ಮಾತ್ರ ಸೊ ದೇವರು ಹೆಂಗೆ ಕೆಲಸ ಮಾಡ್ತಾನಂತ ಗೊತ್ತಿಲ್ಲ. ಎಷ್ಟೊಂದು ಸ್ಪೀಚಿಂಗು, ಎಷ್ಟೊಂದು 15 ವರ್ಷದಲ್ಲಿ ಯೋಚನೆ ಮಾಡಿ ಎಷ್ಟೊಂದು ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದೀವಿ, ಎಷ್ಟೊಂದು ಟ್ರೈನಿಂಗ್ ಮಾಡಿದ್ದೀವಿ, ಎಷ್ಟೊಂದು ಅಟೆಂಡ್ ಮಾಡಿರ್ಬೇಕಂತ. ಆದ್ರೂ ಕೂಡ ಜೀವನ ಬದಲಾಗಬೇಕು. ಆ ವಾಕ್ಯವನ್ನು ನೀವು ಸೀರಿಯಸ್ ಆಗಿ ತಗೋಲಿಲ್ಲ, ಆ ಬೀಜವನ್ನು ಕರೆಕ್ಟ್ ಆಗಿ ನೀವು ತಗೋಲಿಲ್ಲ, ಇದು ನನಗಾಗಿ ಕೊಟ್ಟಿರೋದು, ನಾನು ಇದನ್ನು ಬೆಳೆಸ್ತೇನೆ, ಇದನ್ನು ನಾನು ಗಟ್ಟಿಯಾಗಿ ಹಿಡ್ಕೋತೀನಿ ಅಂತ ಎಲ್ಲಿವರೆಗೂ ನೀವು ಅದನ್ನು ಏನಂತಾರೆ ಅದಕ್ಕೆ ಆನರ್ ಮಾಡೋದಿಲ್ಲ ವಾಕ್ಯವನ್ನು, ಅಲ್ಲಿವರೆಗೂ ಏನಾಗಲ್ಲ. ನೀವು ಎಷ್ಟೇ ಚರ್ಚಿಗೆ ಬರ್ರಿ, ನೀವೇನೇ ಮಾಡ್ರಿ, ನಿಮ್ಮ ಜೀವನ ಮಾತ್ರ ಮಂಡೇ ಟು ಸ್ಯಾಟರ್ಡೆ ಅಷ್ಟೇ. ಸಂಡೇ ಮಾತ್ರ ಹಿಡ್ಕೊಂಡು ಹೋಗ್ತೀರ ವಾಕ್ಯನು. ಮನೆಗೆ ಹೋಗ್ತಾ ಕಳೆದೋಗ್ಬಿಡ್ತಾರೆ ವಾಕ್ಯ. ಮಂಡೇ ಬಂದರೆ ಮತ್ತೆ ಅದೇ, ಟ್ಯೂಸ್ಡೇ ಅದೇ, ಬುಧವಾರ, ಶುಕ್ರವಾರ, ಶನಿವಾರ. ಸೊ ಅದಕ್ಕಾಗಿ ಕರೆದಿದ್ದಾರೆ ದೇವರು ಅದಕ್ಕಾಗಿ ಕರೆದಿದ್ದಾರೆ ನಮಗೆ. ಹಾಲೆಲ್ಲೂಯ. ಅಬ್ರಾಹ್ಮನ ದೇವರು ಅದಕ್ಕಾಗಿ ಕರೆದಿದ್ದಾನ. ಆದಮ ಅವಳ ಅದಕ್ಕಾಗಿ ಉಂಟು ಮಾಡಿದಾನ. ದೇವರು ಹೇಳಿದಾನೆ ನೀವು ಅಧಿಕಾರ ಮಾಡ್ರಿ, ಎಲ್ಲದರ ಮೇಲೆ ಅಧಿಕಾರ ಮಾಡಿ. ಎಲ್ಲ ಪರಿಸ್ಥಿತಿಗಳ ಮೇಲೆ, ಎಲ್ಲ ಸಮಸ್ಯೆಗಳ ಮೇಲೆ, ಎಲ್ಲದರ ಮೇಲೆ ನಿಮಗೆ ನಾನೇ ಅಧಿಕಾರ ಕೊಟ್ಟಿದ್ದೀನಿ. ನಿನ್ನ ತಂದೆ ಆದವು ನಾನೇ ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಆಸ್ತಿ ಏನಾದ್ರೂ ಇದ್ರೆ ನಿಮ್ಮ ತಂದೆ ಆಸ್ತಿ ಬಿಡ್ತೀರಾ? ನೀವು ಬಿಡ್ತೀರಾ? ನಿಮ್ಮ ತಂದೆ ಸ್ವಲ್ಪ ಆಸ್ತಿ ಇತ್ತಂದ್ರೂ ಬಿಡ್ತೀರಾ? ಹಣ ಇತ್ತ ಬಿಡ್ತೀರಾ? ಏನಾದ್ರೂ ಬಿಡ್ತೀರಾ ನಿಮ್ಮ ತಂದೆದು? ಮತ್ತೆ ಇದನ್ನ ಯಾಕೆ ಬಿಡ್ತಾ ಇದ್ದೀರಿ? ಇದು ನಿನ್ನ ತಂದೆನೇ ಕೊಟ್ಟಿದ್ದಾನಲ್ಲ. ಹಾಲೆಲ್ಲೂಯ, ಹಾಲೆಲ್ಲೂಯ. ಏನ್ ಜೀಸಸ್ ಸುಮ್ಮನೆ ಸಿಲ್ಮೆ ಮೇಲೆ ಬಂದೆ ಕ್ರೂಜೆ ಅಂತ ಆಟ ಆಡಿ ಹೋಗ್ಬಿಟ್ಟ ಅಂತ? ತನ್ನ ಮಕ್ಕಳಿಗಾಗಿ ಮಾಡಿದನ ಆತ. ತನ್ನ ಮಕ್ಕಳು ಜಯಶಾಲಿಯಾಗಿ ಜೀವಿಸ್ಬೇಕಂದ್ರೆ ಹಾಲೆಲ್ಲೂಯ. ಸುಮ್ಮನೆ ಅಂದ್ರೆ ಮಜಾಕ್ ಒಬ್ಬ ತಂದೆ ಒಬ್ಬ ಮಗನಿಗೆ ಕೊಡ್ತಾನಂದ್ರೆ ಸುಮ್ಮನೆ ನೀವು ಯಾರು ಅಂತ ಗೊತ್ತಿದ್ರು ಸುಮ್ಮನೆ ಕೊಟ್ಬಿಡ್ತಾನ. ಕೊಡ್ರಿ ನೋಡ ಮಕ್ಕಳಿಗೆ ಯಾರಿಗೋಸ್ಕರ ಕೊಡ್ತೀರಿ? ಆಗಲ್ಲ. ಹಾಲೆಲ್ಲೂಯ. ಸೊ ನೀವು ಖರೀದಿಸಲ್ಪಟ್ರಿ, ನಿಮ್ಗೊಂದು ವ್ಯಾಲ್ಯೂ ಇದೆ. ನೀವು ಪ್ರತಿಯೊಬ್ಬರಿಗೆ ಒಂದೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ ದೇವರು. ತನ್ನ ರಕ್ತದ ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ. ತಂದೆಯಾದ ದೇವರು ತನ್ನ ರಕ್ತದ ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ. ಹಾಲೆಲ್ಲೂಯ. ನಾವು ಈ ಭೂಲೋಕದಲ್ಲಿ ಇದ್ದೀವಿ ಅಂದ್ರೆ ನಾವು ಅಧಿಕಾರ ಮಾಡ್ಬೇಕು. ಹಾಲೆಲ್ಲೂಯ. ಭೂಮಿ ಮೇಲೆ ಇದ್ದೀವಿ ಅಂದ್ರೆ ನಾವೇನ್ ಮಾಡ್ಬೇಕು? ಆಳ್ವಿಕೆ ಮಾಡ್ಲೇಬೇಕು. ಇದು ಸಿದ್ಧಾಂತ ಅದೇ ದೇವರ ವಾಕ್ಯದಲ್ಲಿ. ಇದು ಪ್ರಿನ್ಸಿಪಲ್ ಅದ. ಹಾಲೆಲ್ಲೂಯ. ಇದು ದೇವರ ಪ್ರಿನ್ಸಿಪಲ್. ನೀವು ಮಕ್ಕಳು, ನನ್ನ ತಂದೆ ಹೆಂಗ ಆಳ್ವಿಕೆ ಮಾಡಿದಾನ, ಮಕ್ಕಳು ಕೂಡ ಆಳ್ವಿಕೆ ಮಾಡಬೇಕು. ಹಾಲೆಲ್ಲೂಯ. ಸೊ ದೇವರು ಯೇಸು ಸ್ವಾಮಿ ಭೂಮಿ ಮೇಲಿದ್ದಾಗ ಎಲ್ಲಿ ಹೇಳಿಲ್ಲ ನಾನು ಸೋತಿದ್ದೇನೆ ಸೈತಾನಿಗೆ, ನಾನು ರೋಗದಿಂದ ಬಳಲ್ತಾ ಇದ್ದೀನಿ, ನಾನು ದುಃಖದಲ್ಲಿ ಇದ್ದೀನಿ, ಎಲ್ಲಿ ಹೇಳ್ತಾ ಇಲ್ಲ ದೇವರು. ಹಾಲೆಲ್ಲೂಯ. ದೇವರೇ ಹೇಳಿಲ್ಲ ಅಂದ್ರೆ
ಈಗ ಕಟ್ತೀನಿ. ಹಲ್ಲೆಲೂಯಾ. ಸೊ ದೇವರು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಸೈತಾನನ ಮೇಲೆ ನಡೆಯುವುದಕ್ಕಾಗಿ, ಸೈತಾನನ ಕಾರನ್ನು ತುಳಿಯುವುದಕ್ಕಾಗಿ. ಹಲ್ಲೆಲೂಯಾ. ಸೊ ಸೈತಾನನ ಎಲ್ಲ ಮಂತ್ರ ತಂತ್ರಗಳ ಉಪಯೋಗವನ್ನು ಮಾಡ್ತಾನೆ ಅದರ ಮೇಲೆ ನಡೆಯುವುದಕ್ಕಾಗಿ. ಹಲ್ಲೆಲೂಯಾ. ಆತನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ. ನಿಮ್ಗೆ ಗೊತ್ತಾ ಯೇಸು ಸ್ವಾಮಿ ಅದಕ್ಕೆ ಪ್ರಕಟವಾದ ಭೂಮಿ ಮೇಲೆ ಗೊತ್ತಾ? ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಮನುಷ್ಯ ಕುಮಾರನು ಭೂಮಿ ಮೇಲೆ ಪ್ರಕಟವಾದನು ಎಂಬುದಾಗಿ. ಹಲ್ಲೆಲೂಯಾ. ಲಯ ಮಾಡಿದನ ದೇವರು. ಸೈತಾನ ಎಲ್ಲ ಕಾರ್ಯಗಳು ಲಯ ಮಾಡಿದನ. ಎಸ್ ಆರ್ ನೋ? ಎಸ್, ಹೌದಾ ಇಲ್ಲ? ಸೊ ಲಯ ಮಾಡಿದಾನೆ ಅಂದ್ಮೇಲೆ ಮತ್ತೇನ್ ಮಾಡಿದ್ ನಾವು? ಏನ್ ಹೊಡಿತೀರಿ ನಾವು ಪಾಠ? ಇನ್ನ ಹೋರಾಡೋದು ಹೊಡಿತಾ? ಜಗಳ ಆಡ್ಬೇಕಾ? ಏನ್ ಲಯ ಮಾಡ್ಬೇಕಾ ಸೈತಾನ್ ಸಂಗಡ? ತನ್ನ ಕಾರ್ಯ ತನ್ನ ಭಾಗದಲ್ಲಿ ಏನೇನ್ ಮಾಡ್ಬೇಕಾಯ್ತು ದೇವರು ಅದನ್ನು ಎಲ್ಲವನ್ನು ಮಾಡಿ ಮುಗಿಸಿದನೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ ದೇವರು. ಅಧಿಕಾರ ಕೊಟ್ಟನಂದ್ರೆ ಸುಮ್ಮನೆ ಕೊಡಲ್ಲ ದೇವರ ಸಂಗಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ. ಹಲ್ಲೆಲೂಯಾ. ಆದಾಮನಿಗೆ ಅವನ ಅಧಿಕಾರ ಕೊಟ್ಟ, ಬಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟ ದೇವರು. ಹೌದಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಪಾಪ ಮಾಡಬೇಡಿ. ದೇವರು ನೋಡ್ರಿ, ದೇವರು ಆಶೀರ್ವಾದ ಮಾಡುವಾಗ ಸೈತಾನ್ ಕೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ ದೇವರು ಇವರಿಗೆ? ಸೊ ಸೈತಾನ್ ಕೇಳಿ ಬಹಳ ಅವಾಗೆ ಇರಿಟೇಟ್ ಆಗ್ಬಿಟ್ಟ, ಆತನು ಅಫೆನ್ಸ್ ಆಗ್ಬಿಟ್ಟ ಅಂತ, ದೇವರ ವಿರುದ್ಧವಾಗಿ ಬಿದ್ದ ಅಂತ ಅವಾಗ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದ ನಿನಗೆ ಭೂಮಿ ಮೇಲೆ ಎಲ್ಲ ಅಧಿಕಾರ ಕೊಡ್ತೀನಿ. ನೋಡಿ, ದೇವದೂತರಿಗೆ ಲಿಮಿಟೆಡ್ ಅಧಿಕಾರ ಇದೆ, ಇಷ್ಟೇ, ಸ್ವಲ್ಪ ಇದೆ. ದೇವದೂತರಿಗೆ ಅಷ್ಟೇ ಸ್ವಲ್ಪವಿದೆ, ಬಟ್ ನಮಗಾದರೂ ದೇವರು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ಅವಳ ಹತ್ರ ಬರ್ತಾನೆ, ಈ ಅಧಿಕಾರವನ್ನು ತೆಗೆದು ಹಾಕ್ಬೇಕು. ಹಂಗನ ಮಾಡಿ ನಾವು ಇವ್ರ ಮೇಲೆ ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯಾ. ಇವ್ರ ಮೇಲೆ ನಾವು ನಡಿಬೇಕು, ಇವ್ರ ಅಧಿಕಾರವನ್ನು ಕಿತ್ಕೊಳ್ಬೇಕು. ಇವ್ರಿಗೆ ಗೊತ್ತಾಗ್ಬಾರ್ದು ಅಧಿಕಾರ ಏನ್ ಕೊಟ್ಟಿದ್ದೀನಿ ಎಂಬುದಾಗಿ, ದೇವರು ಏನ್ ಕೊಟ್ಟಿದ್ದಾನೆ ಎಂಬುದಾಗಿ ಗೊತ್ತಾಗ್ಬಾರ್ದು ಇವರಿಗೆ. ಸೊ ನನ್ನ ಸಿಂಹಾಸನವನ್ನು ದೇವರ ಮೇಲೆ ನಾನು ಮಾಡ್ತೀನಿ ಎಂಬುದಾಗಿ ಅಲ್ಲಿ ಹೇಳ್ತಾನೆ ಅವನು. ಯಾಕಂದ್ರೆ ಆತನ ವಾಕ್ಯಕ್ಕೆ ಹೇಳ್ತಾನೆ, ಆ ದೇವರು ನನ್ಗಿಂತ ಹೆಚ್ಚು ಕೊಟ್ಟನಲ್ಲ ಇವರಿಗೆ, ನನ್ಗಿಂತ ಹೆಚ್ಚಿಗೆ ಆಶೀರ್ವಾದ ಮಾಡಿದಾರಲ್ಲ ಅವನು, ನಮ್ಗೆಷ್ಟು ಅಧಿಕಾರ ಇಲ್ಲಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವರ ಅಧಿಕಾರ ಕೊಟ್ಟನು. ದೇವರ ಅಧಿಕಾರವನ್ನು ಅದನ್ನು ಕೆಡಿಸುವುದಕ್ಕಾಗಿ, ಆ ಏನಂತಾರೆ ಅದು, ದೇವರ ಸ್ವರೂಪವನ್ನು ನಾಶ ಮಾಡೋದಕ್ಕಾಗಿ ಆತನು ಪ್ರಯತ್ನ ಪಟ್ಟ. ಅದರಲ್ಲಿ ಮನುಷ್ಯನೇನ್ ಮಾಡ್ಬಿಟ್ಟ? ಬೆದ್ಬಿಟ್ಟ. ಹೌದಾ ಇಲ್ರಿ? ಹಲ್ಲೆಲೂಯಾ. ಸೊ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರಿಗೆ ನಾವು ಹೆಂಗೆ ಎದುರು ಬೀಳಬೇಕು ಅಂದ್ರೆ ಹೆಂಗೆ ಹೋರಾಡಬೇಕು. ಹಲ್ಲೆಲೂಯಾ. ಹೋರಾಡ್ತೀರಾ? ಗಟ್ಟಿಯಾಗಿ ಹೋರಾಡ್ತೀರಿ ಇಲ್ಲ? ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾಕೋಬ 4:4 ಅಧ್ಯಾಯ 8ನೇ ವಾಕ್ಯವನ್ನು ಓದ್ಕೊಳ್ಳೋಣ. 4:7 ಅದರ ಮ್ಯಾಗಿಂದ ಓದಿ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ಬಿಟ್ಟು ಓಡಿ. ಇನ್ನೊಂದ್ಸಲ ಓದ್ತೀನಿ, ಯಾಕೋಬ 4:7ನೇ ವಾಕ್ಯ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನನು ಬಿಟ್ಟು ಹೋಗೋದಕ್ಕೆ 2 ದೇವರು ಸಿದ್ಧಾಂತ ಕೊಟ್ಟಿದ್ದಾನೆ. ಅವನು ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಏನಂದ್ರೆ ಸಬ್ಮಿಟ್ ಟು ದ ಗಾಡ್. ದೇವರಿಗೆ ನೀವು ಒಳಗಾಗಬೇಕು. 2ನೇದು ನೀವು ಎದುರಿಸಬೇಕು. ಹಲ್ಲೆಲೂಯಾ. ದೇವರಿಗೆ ಏನ್ ಮಾಡ್ಬೇಕು? ಸಬ್ಮಿಟ್ ಆಗ್ಬೇಕು. 2ನೇದು ಏನ್ ಮಾಡ್ಬೇಕು? ಸೈತಾನನ ಏನ್ ಮಾಡ್ಬೇಕು? ಎದುರಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅವಾಗ ಏನ್ ಮಾಡ್ತಾನೆ? ಆತನು ಬಿಟ್ಟು, ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ. ಸೊ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಾಕ್ಯ. ಮತ್ತು ದೇವರ ರಾಜ್ಯವನ್ನು ಸಾರುವುದಕ್ಕೂ ರೋಗಿಗಳನ್ನು ಸ್ವಸ್ಥ ಮಾಡುವುದಕ್ಕೂ ಆತನು ಅವರನ್ನು ಕಳುಹಿಸಿಕೊಟ್ಟನು. ಲೂಕ 9:2. ತರುವಾಯ ಆತನು ತನ್ನ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ
ನಿಮಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವುದಕ್ಕೂ ರೋಗಗಳನ್ನು ಸ್ವಸ್ಥ ಮಾಡುವುದಕ್ಕೂ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟನು. ಹಾಲೆಲೂಯ, ಹಾಲೆಲೂಯ. ಸೊ ಶಕ್ತಿ ಅಧಿಕಾರ ಯಾರಿಗೆ ಕೊಟ್ಟನು? ದೇವರು ನಮಗೆ ಏನ್ ಮಾಡ್ದ? ಎಲ್ಲರ ಮೇಲೆ, ಎಲ್ಲ ರೋಗಗಳ ಮೇಲೆ, ಎಲ್ಲ ದೆವ್ವಗಳ ಮೇಲೆ, ಎಲ್ಲ ಸೈತಾನ ಕಾರ್ಯಗಳ ಮೇಲೆ ಏನ್ ಮಾಡ್ದ? ದೇವರು ತನ್ನ ಅಧಿಕಾರವನ್ನು ಕೊಟ್ಟ. ಹಾಲೆಲೂಯ. ಸೊ ನಿಮ್ ಕೆಲಸ ಏನಂದ್ರೆ ಸೈತಾನನ್ನು ಎದುರಿಸ್ಬೇಕು. ಎದುರಿಸುವುದಂದ್ರೆ ಏನಂದ್ರೆ ಯುದ್ಧ ಮಾಡಬೇಕು. ಹೌದಾ? ಅಂದ್ರೆ ಇದು ವರ್ಡ್ ಎಲ್ಲಿ ತಗೊಂಡ್ರೆ ಎದುರಿಸುವುದು, ರೆಸಿಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇದರ ಆರ್ಮಿಯಲ್ಲಿ ಕಮಾಂಡರ್ ಯೂಸ್ ಮಾಡ್ತಾರೆ ಈ ವರ್ಡ್ ಅನ್ನು. ಕಮಾಂಡರ್ ಏನ್ ಹೇಳ್ತಾರೆ ಅದನ್ನ ಅವರು ಅದೇ ಯುದ್ಧ ಮಾಡ್ಬೇಕು. ಅವರು ಆ ರೆಸಿಸ್ಟ್ ಅಂದ್ರೆ ಯುದ್ಧ ಮಾಡುವುದು, ನಿರಂತರ ಯುದ್ಧ ಮಾಡುವುದು. ಅದು ಇವತ್ತು, ನಾಳೆ, ನಾಡ್ದು ಪ್ರತಿದಿನ ಯುದ್ಧ ಇರುವಂತದ್ದಾಗಿದೆ. ಅದು ಯುದ್ಧ ಎಲ್ಲಿರುವಂತದ್ದಾಗಿದೆ? ಎಲ್ಲಿರುವಂತದ್ದಾಗಿದೆ? ಸೊ ಎಷ್ಟೋ ವಾಕ್ಯಗಳು ಅಣ್ಣ ಅವರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಯುದ್ಧ ನಮ್ಮ ಮೈಂಡ್ ಅಲ್ಲಿ ಇದೆ, ನಾವು ಅದನ್ನು ಮಾಡಬೇಕೆಂಬುದಾಗಿ. ಹಾಲೆಲೂಯ. ನೀವು ಸೈತಾನಿಗೆ ಎಸ್ ಅಂದ್ರೆ ಸೈತಾನ ಬರ್ತಾನೆ, ದೇವರಿಗೆ ಎಸ್ ಅಂದ್ರೆ ದೇವರು ಬರ್ತಾನೆ. ಹಾಲೆಲೂಯ. ಸೊ ದೇವರಿಗೆ ಹೂ ಅಂದ್ರೆ ದೇವರು ಕಾರ್ಯ ಮಾಡ್ತಾನೆ, ಸೈತಾನಿಗೆ ಹೂ ಅಂದ್ರೆ ಸೈತಾನ ಕಾರ್ಯ ಮಾಡ್ತಾನೆ. ಹಾಲೆಲೂಯ. ಸೊ ದೇವರು ಎಲ್ಲರ ಮೇಲೆ ಏನ್ ಮಾಡಿದ್ದಾನೆ? ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಲ್ಲ ಕಾರ್ಯಗಳ ಮೇಲೆ, ಸೈತಾನ ಎಲ್ಲ ಕಾರ್ಯಗಳ ಮೇಲೆ. ಇವಾಗ ನೀವು ಮನುಷ್ಯರು, ನಾವು ತನ್ನ ಮಕ್ಕಳು, ದೇವರಿಗೊಂದು ಪ್ರಿನ್ಸಿಪಾಲ್ ಕೊಟ್ಟಿದ್ದಾನೆ, ಈ ರೀತಿ ಮಾಡಬೇಕು, ಅವಾಗ ನಿನ್ನಿಂದ ಓಡಿ ಹೋಗ್ತಾನೆ. ಹಾಲೆಲೂಯ. ಸೊ ದೇವರ ಒಂದು ವಾಕ್ಯದ ಹೇಳ್ತಾರೆ, ಸೈತಾನಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ಹಾಲೆಲೂಯ. ಸೊ ನಾವು ಅವಕಾಶ ಮಾಡ್ಕೊಡ್ತಾ ಇಲ್ಲ, ಅವನಿಗೆ ಮನಿನೇ ಮಾಡ್ಕೊಡ್ತಾ ಇದ್ವಿ, ಬಂದಿರಪ್ಪ ಅಂತ. ಹಾಲೆಲೂಯ. ಇರುವುದು ನಿಂದೆ ಮನಿ ಇದ. ಇದು ಯಾರ ಮನಿ ಇದ ರೀ? ಇದು ಯಾರ ಮನಿ ಇದ? ದೇವರ ಆಲಯ ಇದು. ನೀವು ಯಾರಿಗೆ ಅವಕಾಶ ಕೊಡ್ತೀರಿ ಅವ್ರು ಬಂದಿರ್ತಾರೆ. ಹಾಲೆಲೂಯ. ಸೈತಾನಿಗೆ ವಿಚಾರಗಳಿಗೆ ನೀವು ಅವಕಾಶ ಕೊಟ್ರೆ ಆತನ ಬರ್ತಾನೆ. ನೀವು ದೆವ್ವಗಳಿಗೆ ಅವಕಾಶ ಕೊಟ್ರೆ ಅವ್ರು ಬರ್ತಾರೆ. ನೋಡಿ, ದೆವ್ವ ಬಿದ್ದಾಗ ಅದು ಚೀರಿ 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 ಹೋಗ್ತಾನೆ. ಯಾಕಂದ್ರೆ ಇದು ನನ್ನ ಮನೆ ಬಿಡಲ್ಲ, ಇದು ನನ್ನ ಮನೆ ಇದ, ಇವನಲ್ಲಿರುವ ಅಧಿಕಾರ ನನ್ನದು. ಈಗ ಸೈತಾನ ಯೂಸ್ ಮಾಡೋ ಅಧಿಕಾರ ತನ್ನದು ಏನಿಲ್ಲ ಅವನಲ್ಲಿ. ದೇವ್ರು ಕಸ್ಕೊಂಡ್ಬಿಟ್ಟ, ಬಟ್ ನಮ್ಮಲ್ಲಿರುವ ಅಧಿಕಾರ ಯೂಸ್ ಮಾಡ್ತಾನೆ ಅವನು. ಅವನಿಗೆ ಬಾಡಿ ಬೇಕು, ದೇವ್ರಿಗೆ ಕೂಡ ಬಾಡಿ ಬೇಕು, ಸೈತಾನಿಗೆ ಕೂಡ ಬಾಡಿ ಬೇಕು. ಹಾಲೆಲೂಯ. ಸೊ ಒಂದು ವೇಳೆ ಅಧಿಕಾರ ಕೊಟ್ಟ ಮೇಲೆ ಸೊ ನಾವು ಹೋಗಿ ಪ್ರೇಯರ್ ಮಾಡ್ಬೇಕಾ? ದೇವರೇ ಇದರಿಂದ ಬಿಡಿಸು, ದೇವರೇ ದೆವ್ವಗಳನ್ನು ಬಿಡಿಸು, ಪ್ಲೀಸ್ ದೇವರೇ. ದೇವರೇ ಸೈತಾನನ್ನು ದೂರು ನನ್ನ ತೆಗೆದು ಹಾಕು, ದೇವರೇ ರೋಗದಿಂದ ನನ್ನ ಬಿಡಿಸು ದೇವರೇ. ದೇವರೇ ಇದನ್ನು ನನ್ನ ಬಿಡಿಸು ದೇವರೇ ಅಂತ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾನ? 15 ವರ್ಷ ಮಾಡಿರ್ಬೇಕು ನನ್ನ ಪ್ರೇಯರ್, 3 ತಿಂಗಳು ಉಪವಾಸ ಮಾಡಿರ್ಬೇಕು. ಒಂದೊಂದು ರೋಗ ಹೋಗ್ಬೇಕಂದ್ರೆ 3 ತಿಂಗಳು ಆದ್ರೂ ಹೋಗ್ತಾ ಇಲ್ಲ. ಪಾಪ ಗೆದಿಬೇಕಂದ್ರೂ ಹೋರಾಟ. 3 ತಿಂಗಳು ಹಂಗಾಗಿ ಗೆದಿತೀನಿ, 2 ವೀಕ್ ಗೆದ್ದಿದ್ದ ಮತ್ತೆ. ಹಾಲೆಲೂಯ, ಹಾಲೆಲೂಯ. ಸೊ ಸೋಲು ಯಾವಾಗ ಅಂದ್ರೆ ಯುದ್ಧ ಆಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಸೋತು ಹೋಗ್ತೀರಿ, ಸಿಂಪಲ್ ಆಗಿ. ಹಾಲೆಲೂಯ, ಹಾಲೆಲೂಯ. ಸೊ ನಾವು ಇವಾಗ ದೇವ್ರ ಹತ್ರ ಬರ್ಬೇಕಂದ್ರೆ ಒಂದು ಮಗನ ರೀತಿಯಲ್ಲಿ, ಅಧಿಕಾರ ರೀತಿಯಲ್ಲಿ ಬರ್ಬೇಕು. ಸೊ ಯೇಸು ಸ್ವಾಮಿ ನೋಡ್ರಿ, ನನ್ನ ಹತ್ರ ಸೈತಾನ ಬರ್ತಾನೆ, ಆತನಿಗೆ ಬೇಕಾದ ನನಗೆ ಸಿಗದೇ ಇಲ್ಲ. ಎಷ್ಟು ಕಾನ್ಫಿಡೆಂಟ್ ಅದಾನ ದೇವರು. ಯೇಸು ಸ್ವಾಮಿ ಆತನ ಬರ್ತಾನೆ, ಅವನಿಗೆ ಬೇಕಾದದು, ಅವನಿಗೆ ಏನ್ ಬೇಕಾಗ್ಯದ? ಅವನಂತ ಇರುವ ವಸ್ತುಗಳು ಬೇಕು. ಅವನಿಗೆ ಬೇಕಾದದು ಇರ್ಬೇಕು, ಅವನಿಗೆ ಬೇಕಾದದು ಅಂದ್ರೆ ಈ ರೋಗ ಇರಬೇಕು, ಅವ ಎಸ್ ಅನ್ಬೇಕು, ಹಾ ನೆಗೆಟಿವ್, ಹಾ ಓಕೆ ಡನ್. ದೇವರ ವಿರುದ್ಧವಾಗಿ ಆಗ್ಬೇಕು ಅವನಿಗೆ ವಸ್ತು. ಅಂತ ಕಾರ್ಯ ಇದ್ರೆ ಬರ್ತಾನ ನೋಡ್ರ. ಯೇಸು ಸ್ವಾಮಿ ತನ್ನ ತಂದೆ ವಿರುದ್ಧವಾಗಿ ಯಾವಾಗ ನಡೆದುಕೊಂಡಿಲ್ಲ. ಎಲ್ಲಾ ಪರಿಸ್ಥಿತಿ, ಅದಕ್ಕಾಗಿ ಆತನ ನಾಮವು ಎಲ್ಲ ನಾಮಕ್ಕಿಂತ ಮೇಲಾಗಿ ಎತ್ತಲ್ಪಟ್ಟಿದೆ. ಹಾಲೆಲೂಯ. ಆತನ ನಾಮ ಎಲ್ಲಾ ನಾಮಕ್ಕಿಂತ ಏನಾಗಿದೆ? ಮೇಲೆತ್ತಲ್ಪಟ್ಟಿದೆ. ಹಾಲೆಲೂಯ. ಆತನ ನಾಮದಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ ದೇವರು. ಯಾಕಂದ್ರೆ ಯೇಸು ಸ್ವಾಮಿ ಏನೆಲ್ಲ ತಂದೆ ಹೇಳಿದಲ್ಲ ಅದನ್ನೆಲ್ಲ ಮಾಡ್ದ. ಹಾಲೆಲೂಯ. ಸೊ ಇವತ್ತು ನಮ್ಗೆ ಅದೇ ಇರೋದು. ದೇವರು ಯೇಸುವಿನಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನೆಲ್ಲ ನೀವು ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಬಿಡುಗಡೆ ಆಗ್ತದೆ. ಸತ್ಯ ತಿಳ್ಕೊಳ್ರಿ, ಅದು ಬಿಡುಗಡೆ ಮಾಡ್ತದೆ ನಮ್ಗೆ. ಹಾಲೆಲೂಯ.
ನಾವು ಇದೇ ರೀತಿ ಜೀವನ ಮಾಡ್ಬೇಕಾ? ಮಂಡೇ ಟು ಸ್ಯಾಟರ್ಡೆ ಜೀವನ ಇದೇ ರೀತಿಯ ಸೋಲ್ಬೇಕಾ? ಇದಕ್ಕಾಗಿ ನಾವು ಬರ್ತಾ ಇದೀವ. ಹಲ್ಲೆಲೂಯ. ಇದಕ್ಕಾಗಿ ನಾವು ಬರ್ತಾ ಇದೀವ. ಶೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ ದೇವರು ನಮಗೆ ಇಟ್ಟಿದ್ದಾನೆ. ಹಲ್ಲೆಲೂಯ. ಸಮಸ್ಯೆಗಳ ಮೇಲೆ ನಡೆಯುವುದಕ್ಕಾಗಿ ನಮ್ಮನ್ನು ಇಟ್ಟಿದ್ದಾನೆ. ನಮ್ಮನ್ನು ಜಯಶಾಲಿಗಳಾಗಿ ಆತನು ಮಾಡಿದ್ದಾನೆ. ಹಲ್ಲೆಲೂಯ. ಓ ಸುಮ್ಮನೆ ಏನೋ ಮಗನಾಗಿ ಕರೆದಿದ್ದೇನೆ, ರಕ್ತ ಸುರಿಸಿದ್ದೇನೆ, ಮುಗೀತು, ನೀ ಹಂಗ್ಬೇಕಂತ ಜೀವನ ಮಾಡ್ಬೋದು. ಸ್ವರ್ಗಕ್ಕೆ ಹೋಗ್ತೀರಿ, ಬಟ್ ಅವಾಗ ನೀವು ಯೋಚನೆ ಮಾಡ್ತೀರಿ ನಾವು ಎಷ್ಟೋ ಕಾರ್ಯ ಮಾಡ್ಬೋದಾಗಿತ್ತಲ್ಲಪ್ಪ ದೇವ್ರೆ ಭೂಮಿಯಲ್ಲಿದ್ದಾಗ. ಇಂಥ ಜೀವನ ಸೋತ್ ಹೋಗಿದ್ದೇವಲ್ಲ. ಹಲ್ಲೆಲೂಯ. ಸೋತ್ ಹೋಗೋಕ್ಕಿಂತ ಉತ್ತಮವಾಗಿ ನೀವು ಹೋರಾಡಿ ಸೋಲ್ರಿ ಎಂಬುದಾಗಿ. ಹಲ್ಲೆಲೂಯ. ಹೋರಾಡಿ ನೀವು ಸ್ವರ್ಗಕ್ಕೆ ಹೋಗ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಓ ಧನ್ಯವಾದ ಯೇಸುವೆ. ಹಲ್ಲೆಲೂಯ. ಸೊ ಇವಾಗ ದೇವರು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಏನಂದ್ರೆ ನಾವು ಇನ್ಮೇಲೆ ಆ ವಿಷಯಗಳಾಗಿ ಪ್ಲೀಸ್ ಗಾಡ್ ನಮ್ಮನ್ನು ಸ್ವಸ್ಥ ಮಾಡು, ಪ್ಲೀಸ್ ದೇವರೇ ಇದನ್ನು ಬೆಳೆಸು, ದೇವರೇ ಇದನ್ನ ನನಗೆ ಆಗ್ತಾ ಇಲ್ಲ. ಸೈತಾನ್ ಎಷ್ಟು ವರ್ಷ ಪ್ರೇಯರ್ ಮಾಡಿದ್ರು ಆತನ ಬಿಡಿಸಲ್ಲ ನೋಡು. ಎಷ್ಟು ವರ್ಷ ನೀವು ಪ್ರೇಯರ್ ಮಾಡಿ ಅಂತ ಬಿಡಿಸಲ್ಲ. ಅಧಿಕಾರ ನಿಮಗೆ ಕೊಟ್ಟನ, ನಿಮಗೆ ಕೊಟ್ಟನಂದ್ರೆ ನೀವು ಮಾಡ್ಬೇಕಷ್ಟೇ. ಹಲ್ಲೆಲೂಯ. ನೀವು ಕೊಟ್ಟನಂದ್ರೆ ನೀವೇ ಮಾಡ್ಬೇಕದನ್ನು. ಸೊ ಒಂದೇ ಸೇವಕರು ಕೆನಿ ತೆಗಿನ್ ಅಂತೇಳಿ ಅವರು ಪ್ರೇಯರ್ ರೂಮಲ್ಲಿ ಪ್ರೇಯರ್ ಮಾಡ್ತಾ ಇದ್ರು. ಪ್ರೇಯರ್ ಮಾಡುವಾಗ ದೇವರು ಅವ್ರ ಬುಕ್ಕಲ್ಲಿ ಬರೀತಾರೆ, ಆತರು ದೇವ್ರು ಬರ್ತಾರಂತೆ. ಅವರಿದ್ರು ಮಾತಾಡ್ತಾ ಇದ್ದಾರೆ, ಅವರಿಬ್ರು ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ ನನಗೆ ಹಿಂಗ್ ಮಾಡು ಅಂದ್ರೆ ಗೈಡ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಶೈತಾನ ಬಂದ ಅವರೇ ಮಧ್ಯದಲ್ಲಿ ಕುಣಿತಾ ಇದ್ದಾರಂತೆ. ಆ ಕಡೆ ಜಂಪ್ ಈ ಕಡೆ, ಈ ಕಡೆ ಜಂಪ್ ಆ ಕಡೆ, ಒಟ್ಟಿಗೆ ಓಡಾಡ್ತಾ ಇದ್ದಾನೆ. ಇವನಿಗೆ ಸೇವಕರಿಗೆ ಬಹಳ ಸಿಟ್ಟು ಬರ್ತದೆ. ದೇವರಿಲ್ಲ ನಾನು ಯಾಕೆ ಇವನಿಗೆ ಓಡಿಸ್ತಾ ಇಲ್ಲ, ಅವನು ಅಷ್ಟೊಂದು ಕುಣಿತಾ ಇದ್ದಾನೆ, ಅಷ್ಟೊಂದು ನಡಬಕ್ಕೆಲ್ಲ ಓಡಾಡ್ತಾ ಇದ್ದಾನೆ, ಮಾತಾಡೋದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಬಟ್ ದೇವ್ರು ಏನು ಮಾಡ್ತಾ ಇಲ್ಲ. ಯಾಕೆ? ಅವನು ಬಹಳ ಸಿಟ್ಟಾಗಿ ಏನ್ ಮಾಡ್ದಂತೆ, ಸೈತಾನನೇ ಯೇಸು ನಾಮದಲ್ಲಿ ನಿನ್ನನ್ನು ಓಡಿಸ್ತೇನೆ ಅಂತ ಹೇಳ್ದನಂತೆ. ಅವಾಗ ಬಿಟ್ಟು ಹೋಗ್ತಂತೆ. ಅವಾಗ ಜೀಸಸ್ ಅವನ ಕಡೆ ನೋಡ್ದಂತೆ, ನನ್ನ ಮಗನ್ ಮಾಡಬೇಕಾದ ಕಾರ್ಯ ಇದು. ಹಲ್ಲೆಲೂಯ. ನಾನು ಆತ್ಮವಾಗಿದೆ, ನಾನು ಈ ಭೂಲೋಕದ ಮೇಲೆ ಅಧಿಕಾರ ನಿನಗೆ ಕೊಟ್ಟಿದ್ದೇನೆ, ನೀನ್ ಅದನ್ನ ಮಾಡ್ಬೇಕು, ನಾನ್ ಮಾಡಕ್ಕಾಗಲ್ಲ ಅದು. ಹಲ್ಲೆಲೂಯ. ಸೈತಾನಿಗೆ ಓಡಿಸುವುದು ಕೆಲಸ ನಿಮ್ಮದು. ನೀವು ದೇವರಿಗೆ ಕರೆದ್ರ ಪ್ರೇಯರ್ ಮಾಡಿದ್ರ, ನೀವು 100 ಸಲ ಪ್ರೇಯರ್ ಮಾಡ್ರಿ ಏನಾಗಲ್ಲ. ಇನ್ನ 10 ವರ್ಷ ಬಂದು ಪ್ರೇಯರ್ ಮಾಡ್ರಿ ಏನೂ ಆಗಲ್ಲ. ರೋಗದ ಮೇಲೆ ನಿಮಗೆ ಜಯ ಬೇಕಾ, ನೀವೇ ರೆಸ್ಟ್ ಮಾಡ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಒಬ್ಬ ಸ್ತ್ರೀ ದೆವ್ವಿಂದ ಪೊಜೆಸ್ ಆಗಿದ್ದಾಳೆ. ಆಕೆ ದೆವ್ವಿಗೆ ಅಂದ್ರೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ತನ್ನ ಜೀವನವನ್ನು ಏನ್ ಮಾಡಕಂದ್ರೆ ಆಳ್ವಿಕೆ ಮಾಡೋದಕ್ಕಾಗಿ. ಸೊ ಒಬ್ಬರು ಪಾಸ್ಟರ್ ಅಲ್ಲಿ ಹೋಗ್ತಾರೆ ಆಕೆಗೆ ಬಿಡುಗಡೆಕ್ಕಾಗಿ. ಆಕೆ ಹೇಳ್ತಾರೆ, ನೀನು ದೇವವನ್ನು ನಿನ್ನಲ್ಲಿರುವುದನ್ನು ಏನ್ ಮಾಡು, ನೀನು ಅದನ್ನು ತಿರಸ್ಕಾರ ಮಾಡು, ಅದನ್ನು ಹೋರಾಡೋದನ್ನು ರಿಜೆಕ್ಟ್ ಮಾಡು, ಅದು ಹೋಗ್ತದೆ ಶೈತಾನ. ಹಲ್ಲೆಲೂಯ. ಆಕೆಗೆ ಏನ್ ಮಾಡಿಸ್ತಾ ಇತ್ತು ಗೊತ್ತದು, ಇನ್ನೊಬ್ಬರ ಟಾಯ್ಲೆಟ್ ಅನ್ನು ಕೊಡಿಸ್ತಾ ಇತ್ತದು ದೇವ್ರು. ಆಕೆ ದಿನ ಹೋಗಿ ಇನ್ನೊಬ್ಬರು ಟಾಯ್ಲೆಟ್ ಕೊಡಿತಾ ಇದ್ದಳು ಆಕೆಗೆ. ಹಲ್ಲೆಲೂಯ. ಸೊ ಅಂತದ್ರೊಳಗೆ ದೇವರು ಅವರು ಸೇವಕರು ಬಂದು ಮೊಳಕಾಲೂರಿ ಹಾಗೆ ಪ್ರೇಯರ್ ಮಾಡ್ತಾರೆ, ಪ್ರೈಸ್ ಮಾಡ್ತಾರೆ, ಸಾಂಗ್ ಹಾಡ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಹಾಡಿದ ಮೇಲೆ ಕುಂತ್ಕೊಂಡು ಇವಾಗ ನಿನ್ನ ಟೈಮ್ ನೀನೇನ್ ಮಾಡು, ಅದಕ್ಕೆ ರಿಜೆಕ್ಟ್ ಮಾಡ್ಬೇಕು ಇವಾಗ. ಹಲ್ಲೆಲೂಯ. ಹಲ್ಲೆಲೂಯ. ಸೊ ಆಕೆ ಏನ ಅಂದ್ರು ಗೊತ್ತಾ, ಮಿಸ್ಟರ್ ಡೆವಿಲ್ ಪ್ಲೀಸ್ ಲೀವ್ ಮೀ ಅಂದು ಅಷ್ಟು ಪ್ರೀತಿಯಿಂದ ಅದನ್ನ ಹೇಳಿದ. ಅಂದ್ರೆ ಸೈತಾನನೇ ಪ್ಲೀಸ್ ನೀನು ಬಿಟ್ಟು ಹೋಗು, ಪ್ಲೀಸ್ ಬಿಟ್ಟು ಹೋಗು ಅಂದ್ರೆ ನಾವು ಕಾಡ್ತಾ ಇರೋದು ಪಾಸ್ಟ್ ನೋಡ್ತಾರೆ. ಹಿಂಗ ಹೇಳೋದು ರಿಜಿಸ್ಟ್ ಅಂದ್ರೆ ಹೆಂಗ್ ಮಾಡ್ತಾರೆ, ಈ ರೀತಿ ಮಾಡಿದ್ರೆ ಹೋಗ್ತಾನ, ಪ್ಲೀಸ್ ಅಂದ್ರೆ ಹೋಗ್ತಾನ, ಪ್ಲೀಸ್ ಅಂದ್ರೆ ಹೋಗ್ತಾನ, ಹೋಗಪ್ಪ ಪ್ಲೀಸ್, ಹೋಗಪ್ಪ ಪ್ಲೀಸ್, ಹೋಗಪ್ಪ ಪ್ಲೀಸ್ ಅಂದ್ರೆ ಹೋಗ್ತಾನ. ಯಾವ ರೀತಿ ದೇವರ ರಾಜ್ಯ ಇದೆ, ಯಾವ ರೀತಿ ನಾವು ಅದನ್ನ ಕಸ್ಕೋತೀವಿ, ಬೈ ಫೋರ್ಸ್. ಯಾವ ರೀತಿ ಬೈ ಫೋರ್ಸ್ ಅನ್ನು ತೆಗೆದುಕೊಳ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಹಂಗಲ್ಲ, ನೀನು ವೈಲೆಂಟ್ ಆಗ್ಬೇಕು.
ಏನಾಗಬೇಕು? ಸೈಲೆಂಟ್ ಇರಬೇಡ. ಈಗ ಏನಾಗಬೇಕು? ವೈಲೆಂಟ್. ಎದಕ್ಕೆ ವೈಲೆಂಟ್ ಆಗಬೇಕು? ನಿನ್ನ ರೋಗಕ್ಕೆ ವೈಲೆಂಟ್ ಆಗ್ಬೇಕು ನೀನು. ಹಲ್ಲೆಲೂಯಾ. ನೀನು ಇನ್ನು ಮುಂದೆ ನನ್ನಲ್ಲಿ ಇರೋಕೆ ಸಾಧ್ಯ ಇಲ್ಲ. ನೀನು ವೈಲೆಂಟ್ ಆಗಬೇಕು. ನಿನ್ನ ರೋಗಕ್ಕಾಗಿ, ನಿನ್ನ ಸಮಸ್ಯೆಗಾಗಿ, ನಿನ್ನ ಸೈತಾನ ಕಾರ್ಯಗಳು, ನಿನ್ನ ಎಲ್ಲ ಸಮಸ್ಯೆಗಳ ಮೇಲೆ ನೀನಾಗಬೇಕು. ವೈಲೆಂಟ್ ಆಗಬೇಕು. ಏನಾಗಬೇಕು? ಜೀಸಸ್ ವೈಲೆಂಟ್ ಆದ್ರೆ ಎಲ್ಲಾದ್ರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್ ಸಿಟ್ಟಿಗೆ ಬಂದ್ರ ಎಲ್ಲಾದ್ರು? ಹಲ್ಲೆಲೂಯಾ. ಬಂದ್ರಲ್ಲ? ಆಲಯದಾಗ ಹೋಗೋದಾಗ ಏನಂತಾನೆ? ದೇವ್ರು ಬರ್ಕೊಳ್ತಾನೆ, ಹೊಡಿತಾ ಇರ್ತಾನೆ. ಅದರಿಗೆ ಏನ್ ಮಾಡ್ತಾ ಇದ್ದಾನೆ? ಹೊಡಿತಾ ಇದ್ದಾನೆ, ಬರ್ಕೊಳ್ತಾನೆ. ನೀವು ನಡ್ರಿಲಿಲ್ಲ ದೇವರ ಆಲಯವನ್ನು ಕಳ್ಳರ ಗವಿ ಮಾಡ್ಕೊಂಡ್ರಿ ನೀವು. ಗೆಟ್ ಔಟ್ ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆ. ಸೊ ಇದು ನಿಮ್ಮ ಸಮಯ. ಹಲ್ಲೆಲೂಯಾ. ನೀವು ಹೇಳಬೇಕಾಗಿದೆ, ಸೈತಾನನೇ ಇವಾಗ ನಿನ್ನ ಸಮಯ ಇಲ್ಲ. ಇವಾಗ ನೀನ್ ಇಲ್ಲಿಂದ ಹೋಗ್ಲೇಬೇಕು. ನೀವು ವೈಲೆಂಟ್ ಆಗ್ಬೇಕು, ಸಿಟ್ಟಿಗೆ ಬರ್ಬೇಕು. ಸಿಟ್ಟಿಗೆ ಅಂದ್ರೆ ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಬರೋದಲ್ಲ. ಹಲ್ಲೆಲೂಯಾ. ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಬರೋದಲ್ಲ. ಇನ್ನೊ ಮನುಷ್ಯ, ದೇವ್ರು ಹೇಳಿದಾನೆ, ಅದೇ ಹೇಳ್ತಾನೆ, ದೇವರಿಗೆ ಒಳಗಾಗ್ಬೇಕು ಫಸ್ಟ್. ದೇವ್ರು ಹೇಳಿದಾನು ಒಳಗಾಗ್ಬೇಕು. ಒಳಗಾಗ್ಬೇಕಂದ್ರೆ ಗೊತ್ತಾಗ್ತದೆ ಅವಾಗ. ಹಲ್ಲೆಲೂಯಾ. ಸಿಟ್ಟಿಗೆ ಅಂದ್ರೆ ನಮ್ಮ ವಿರುದ್ಧವಾಗಿ ಬರುವ ಎಲ್ಲ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ನಾವು ಸಿಟ್ಟಿಗೆ ಆಗ್ಬೇಕು. ಹಲ್ಲೆಲೂಯಾ. ನಾವು ರೋಗ ಬಂದಾಗ ಏನ್ ಮಾಡ್ತೀವಿ? ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತೀವಿ. ರೋಗ ನಿಂದ ರೋಗ. ದೇವರು ಎಲ್ಲಾದ್ರೂ ಹೇಳಿದಾನೆ ನಿಂದ ರೋಗ ಅಂತ ಹೇಳಿ, ನಿಂದೆ ರೋಗ ಅಂತ ಹೇಳಿದಾನೆ ಎಲ್ಲಾದ್ರೂ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ರೋಗ ನೋಡ್ರಿ, ಎಲ್ಲ ರೀತಿಯಿಂದ ಸೈತಾನನು ಟ್ರೈ ಮಾಡ್ತಾನೆ ನಿನಗೆ ಕೊಲ್ಲುವುದಕ್ಕಾಗಿ. ಎಲ್ಲ ರೀತಿಯಿಂದ ಅವನು ಟ್ರೈ ಮಾಡ್ತಾನೆ. ನಿನಗೆ ಯಾವ ವೇಯಲ್ಲಿ ಮಾಡ್ಬೇಕು ಆ ವೇಯಲ್ಲಿ ಮಾಡ್ತಾನ. ನಿನ್ನ ಒಂದು ಉದ್ದೇಶ ಬಂದೆ, ನೀನು ಸಾಯ್ಬೇಕು. ನೀನು ಸಾಯ್ಬೇಕು. ನಿನ್ನ ಅಧಿಕಾರ ಸಾಯ್ಬೇಕು. ನೀನು ಅಧಿಕಾರ ಮಾಡೋದನ್ನ ಸಾಯ್ಬೇಕು. ಹಲ್ಲೆಲೂಯಾ. ಅವನಿಗೆ ಸತ್ತರೆ ಬಹಳ ಖುಷಿ. ಅವನಿಗೆ ಎಲ್ಲ ವೇಲಿ ಟ್ರೈ ಮಾಡ್ತಾನೆ. ನಿಮ್ಮ ಹಣಕಾಸಿಂದ ಟ್ರೈ ಮಾಡ್ತಾನೆ, ನಿಮ್ಮ ಫ್ರೆಂಡ್ಸ್ಗಳಿಂದ ಟ್ರೈ ಮಾಡ್ತಾನೆ, ಫ್ಯಾಮಿಲಿಗಳಿಂದ ಟ್ರೈ ಮಾಡ್ತಾನೆ ಇರ್ತಾನೆ ನೀನು ಕೊಲ್ಲುವುದಕ್ಕಾಗಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ಸೈತಾನ ಒಬ್ಬ ಹೇಡಿಯಾಗಿದ್ದಾನೆ. ಹಲ್ಲೆಲೂಯಾ. ಸೊ ಸೈತಾನಿಗೆ ಅಂಜೋದು ಏನು ಅವಶ್ಯಕತೆ ಇಲ್ಲ. ಆತನ ಹೇಳಿ, ಅವನ ಹಲ್ಲದ ಏನ ಸಿಂಹವಾಗಿದ್ದಾನೆ. ಸುಮ್ಮನೆ ಕರ್ತಿಸ್ತಾನೆ. ಇದು ಮಾಡ್ತೀನಿ ನೋಡು, ಇದು ಮಾಡ್ತೀನಿ ನೋಡು. ಕುಡ್ದ್ರೆ ಹೆಂಗಂತಾರೆ, ಇದು ಮಾಡ್ತೀನಿ ನೋಡು, ನನ್ನಿಂದ ಇಸ್ಬಂದರ, ನನ್ನಿಂದ ಅಸ್ಬಂದರ, ನಿನಗೆ ಅದಕ್ಕೆ ಮಾಡ್ತೀನಿ ನೋಡು, ನಿನಗೆ ಇದು ಮಾಡ್ತೀನಿ ನೋಡು, ನಿನ್ನ ಮಕ್ಕಳಿಗೆ ಹಾಳು ಮಾಡ್ತೀನಿ ನೋಡು, ನಿನ್ನ ಫ್ಯೂಚರ್ ಹಾಳು ಮಾಡ್ತೀನಿ ನೋಡು. ಇದೆಲ್ಲ ಎಲ್ಲಿ ಬರ್ತಾ ಇದೆ? ರಿಜಿಸ್ಟ್ ಮಾಡೋದನ್ನು ಕಲಿ. ಬಿಟ್ಟು ಓಡಿ ಓಡಿ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಕೂಡ ಅದನ್ನೇ ಮಾಡಿದ್ದಾನೆ. ದೇವರಿಗೆ ಟೆಂಪ್ಟೇಷನ್, ದೇವರಿಗೆ ಏನು ಅಂದ್ರೆ ಸೈತಾನ ತಗೊಂಡ್ ಬರ್ತಾನೆ ರೊಟ್ಟಿಯನ್ನು, ಕಲ್ಲನ್ನು ರೊಟ್ಟಿ ಮಾಡುವಂತ. ಆತನ ಹೇಳ್ತಾನೆ, ರಿಜಿಸ್ಟ್ ಮಾಡ್ತಾನೆ, ಸೈತಾನನೇ ಇಲ್ಲಿಂದ ನೀನು ಹೊರಟು ಇಲ್ಲಿ ತೊಲಗು ಅಂತ. ಇಲ್ಲಿ ಕನ್ನಡ ಇದ್ರೊಳಗೆ ಮತ್ತೆ 4:11 ಹೋದ್ರಿ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ಇಗೋ ದೇವದೂತರು ಬಂದು ಆತನನ್ನು ಉಪಚರಿಸಿದರು. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನನ್ನು ಉಪಚರಿಸಿದರು. ಓಕೆ, ಇಲ್ಲಿ ಆಗ ಯೇಸು ಸೈತಾನನಿಗೆ ಇಲ್ಲಿಂದ ತೊಲಗಿ ಹೋಗು ಎಂದು ಅಂದನು. ಆಗೇನ್ ಮಾಡ್ತಾರೆ? ಸೈತಾನ ಅವನನ್ನು ಬಿಟ್ಟು ಹೋಗುವಂತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಸೈತಾನ ಎಲ್ಲ ಮಂತ್ರ ತಂತ್ರಗಳ ಉಪಯೋಗ ತಿಳಿದುಕೊಡ್ರಿ. ಆತನ ಏನು ಮಾಡೋದಿಲ್ಲ. ಫಸ್ಟ್ ಆತನ ಬರೀ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಅವನಿಗೆ ಹೋರಾಟ ಮಾಡಕ್ಕಾಗಲ್ಲ. ಆತನಿಗೆ ನಿಮ್ಮ ವಿರುದ್ಧವಾಗಿ, ನಿಮ್ಮ ಶಕ್ತಿಯ ವಿರುದ್ಧವಾಗಿ, ನಿಮ್ಮ ಶಕ್ತಿ ಅಂತ ನೀವು ಅವನಿಗೆ ಗೊತ್ತು, ನೀನು ಏನು ಶಕ್ತಿ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮಲ್ಲಿರುವ ಪೊಟೆನ್ಷಿಯಲ್ ಅದು ಗೊತ್ತು, ನೀವು ಅಟಂಬಾಂಬ್ ಆಗಿರಂತ. ಅದೇ ನಿಮಗೆ ಅದು ಅವನಿಗೆ ಗೊತ್ತು, ಬಟ್ ನಿಮಗೆ ಗೊತ್ತಾಗಬೇಕದು. ಸತ್ಯವನ್ನು ತಿಳಿದುಕೊಡ್ರಿ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ ಎಂಬುದಾಗಿ ದೇವರು ಹೇಳ್ತಾನೆ. ಸೊ ಸತ್ಯವನ್ನು ತಿಳ್ಕೊಡ್ರಿ. ನೀವು ಅಟಂಬವಾಗಿರಿ, ಸುಮ್ಮನೆ ಏನೋ ಅಲ್ಲ. ದೇವರು ಬಂದ, ಪ್ರಾಣ ಕೊಟ್ಟ, ಶಿಲುಬೆಯಲ್ಲಿ ಹೋದ, ಸತ್ತ, ಹುಟ್ಟ, ಮತ್ತೆ ಇದು ಏನು
ಸುಮ್ಮನೆ ಆಗಿಲ್ಲ. ಹಲ್ಲೆಲೂಯಾ. ತನ್ನ ಮಗನನ್ನು ಹೊಡೆಯುವಾಗ ಈ ರೀತಿ ಹೊಡೆದ್ರಂದ್ರೆ ಆ ರೀತಿ ಖಾಲಿ ಆತನ ಬರೀ ಖಂಡಗಳ ಜೊತೆ ಬಿದ್ದಿಲ್ಲ. ಹಲ್ಲೆಲೂಯಾ. ಒಬ್ಬ ತಂದೆ ಆತನ ನೋಡ್ತಾ ಇದ್ದಾನೆ, ನನ್ನ ಮಗನ ಯಾವ ರೀತಿ ಹೊಡಿತಾ ಇದ್ದಾರೆ. ಯೋಚನೆ ಮಾಡಿ ನಿಮಗಾಗಿ ಆತನ ನೋಡ್ಸ್ಕೊಂಡು ಆತನ ಹೇಳ್ತಾನೆ, ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. ಸುಮ್ಮನೆ ಹೊಡ್ಸ್ಕೊತಾನೆ. 39 ಚಾಟಿಯಟ ಹೊಡ್ಸ್ಕೊಂಡ್ಬಿಟ್ಟ. ನಂಬ್ತೀರಾ? ನಂಬ್ತೀರಾ. ಬಟ್ ಯಾಕೆ ನಿಮ್ಗೆ ಹಲ್ಲೆಲೂಯಾ. ಯೋಚನೆ ಮಾಡಿ, ಮಗನಿಗೆ ಒಂದು ಎಟ ಹೊಡೆದ್ರೆ ಹೆಂಗ್ ಅನಿಸ್ತದೆ ನನಗೆ? ಯಾರೋ ಬಂದು ಸುಮ್ಮನೆ ಹೊಡೆದ್ರೆ ಎಟ ಅಂದ್ರೆ ಎಷ್ಟು ನೋವಾಗ್ತದೆ? ಆಗ್ತದಾಗಲ್ಲ. ತನ್ನ ಮಗನ ಹೊಡಿಸಿಕೊಳ್ಳುವುದನ್ನ ತಂದೆ ಹೆಂಗ್ ಕಳ್ಕೊಂಡಿರ್ಬೇಕು ಯೋಚನೆ ಮಾಡಿ. ಅದನ್ನ ನೋಡ್ತಾ ಇದ್ದಾರೆ, ನನ್ನ ಮಗನಿಗೆ ಹೆಂಗ್ ಹಿಂಸೆ ಮಾಡ್ತಾ ಇದ್ದಾರೆ, ಆತನಿಗೆ ಹೆಂಗ್ ಬೇಕಂಗ್ ಹೊಡಿತಾ ಇದ್ದಾರೆ. ಎದಕ್ಕಾಗಿ? ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗುವುದಕ್ಕಾಗಿ. ಹಲ್ಲೆಲೂಯಾ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸುಮ್ಮನೆ ಹೊಡ್ಸ್ಕೊಳ್ಳಿಲ್ಲ. 39 ಹೊಡ್ಸ್ಕೊಂಡು ಮುಗೀತು, ಪಾಪ ಮುಗೀತು, ಶಾಪ ಮುಗೀತು. ನೋಡ್ರಿ, ಸುವಾರ್ತೆ ಇದೇ ಆಗಿದೆ. ನಾವು ಸುವಾರ್ತೆ ನಂಬಿದೀವಿ ಅಂತಲ್ಲ, ಸುವಾರ್ತೆಯಲ್ಲಿ ಎಲ್ಲ ಇದೆ. ನಿನ್ನ ಬಿಡುಗಡೆ ಇದೆ, ನಿನ್ನ ಸ್ವಸ್ಥತೆ ಇದೆ, ಓಕೆ, ನಿನ್ನ ಎಲ್ಲ ಪಾಪ ಶಾಪ ಸಮಾಪಣೆ ಎಲ್ಲ ಇದೆ. ನಂಬ್ತಿರೋ ಸುವಾರ್ತೆ ಎಸ್. ಮತ್ತು ರೋಗ ಯಾಕೆ ಹೀಲ್ ಮಾಡಿ ನಂಬಲ್ಲ? ಯಾಕೆ ನಂಬಲ್ಲ? ದೇವರೇ ಮಾಡಿದಲ್ಲ, ನಾವು ಮಾಡಿದಿನ? ಯಾವ ಮನುಷ್ಯ ಮಾಡ್ದ? ದೇವರೇ ಹೇಳಿದಾನಲ್ಲ, ನಿನ್ನ ರೋಗ ಎಲ್ಲ ರೋಗವನ್ನು ನಾನು ಅಂದ್ರೆ ಯೆಶಾಯನ ಬರೆದಂತ 53:5 ವಾಕ್ಯದಲ್ಲಿ, ನನ್ನ ಬಾಸುಂಡೆಗಳು ನಿಮ್ಗೆ ಏನಾಗಿದೆ? ಗುಣವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಗಾಸ್ಪಲ್ ಕಂಪ್ಲೀಟ್ ಆಗಿ ನಂಬಬೇಕು. ದೇವರ ಸುವಾರ್ತೆ ಏನಿದೆಯಲ್ಲ, ಅದು ದೇವರ ಶಕ್ತಿಯಾಗಿದೆ. ಅದನ್ನು ನಂಬೋರಿಗೆ ಮಾತ್ರ ಅದು ಶಕ್ತಿ ಆಗ್ತದೆ. ನಂಬಲಾದೆ ಅದನ್ನು ಏನಾಗಲ್ಲ. ಹಲ್ಲೆಲೂಯಾ. ಸೊ ನೀವು ನಂಬಿದ್ರೆ ಅಂದ್ರೆ ನಿಮಗೆ ಬಿಡುಗಡೆ ಆಗ್ತದೆ, ನಂಬಲಿ ಅಂದ್ರೆ ಏನಾಗಲ್ಲ. ಸೊ ಸುವಾರ್ತೆ ನಂಬ್ತೀರಾ? ಹೇಳಿ, ನಂಬ್ತೀರಾ? ಅದ್ರೊಳಗಿಂದ ಇರೋದು ಯಾಕೆ ನಂಬಲ್ಲ? ಹಲ್ಲೆಲೂಯಾ. ಹೋರಾಟ ಬಂದಾಗ ಗೊತ್ತಾಗ್ತದೆ ನಿಮ್ಗೆ. ನಿಮ್ಮಲ್ಲಿ ಹೋರಾಟ ಬರ್ತದಲ್ಲ, ನಿಮ್ಮಲ್ಲಿ ರೋಗ ಬರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತವೆ, ಎಲ್ಲ ಸಮಸ್ಯೆ ಬಂದ ಅವಾಗ ಸುವಾರ್ತೆ ಗೊತ್ತಾಗ್ತದೆ ಎಷ್ಟು ನಂಬಿದ್ದೀನಿ ಅಂತ. ಅವಾಗ ಸುವಾರ್ತೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟೊಂದು ನಾನು ನಂಬಿದ್ದೀನಿ, ಕಾನ್ಶಿಯಸ್ ಆಗಿದ್ದೀನಿ ಅದ್ರ ಬಗ್ಗೆ. ಹಲ್ಲೆಲೂಯಾ. ಒಂದು ಗೋಲಿ ಕೆಲಸ ಮಾಡ್ತದ ತಗೊಂಡ್ಮೇಲೆ, ₹2 ಗೋಲಿ ತಗೊಂಡ್ರೆ ಒಮಿಪ್ರೋಸಲ್ ತಗೊಂಡ್ರೆ, ಆಸಿಡಿಟಿ ಗೋಲಿ ತಗೊಂಡ್ರೆ ಕೆಲಸ ಮಾಡ್ತದ? ಇಮಿಡಿಯೇಟ್ ಮಾಡ್ತದ? ಇಮಿಡಿಯೇಟ್ ಮಾಡ್ತೇನೆ, ಅವಾಗ ಟೈಮ್ ಇರ್ತದೆ. ಆ ಗೋಲಿ ಮತ್ತೀಗ ನಾವು ಪ್ರೇಯರ್ ಮಾಡಿದಾಗ ನಾವು ಇಮಿಡಿಯೇಟ್ಲಿ ಆಗ್ಬೇಕಂತ ಯಾಕೆ ಬಯಸ್ತೀವಿ? ಆ ಗೋಲಿಗಿರೋ ವಿಶ್ವಾಸ ನಿಮ್ಗೆ ಯಾಕೆ? ವಾಕ್ಯ ಹೇಳಿದ್ದು ಆಯ್ತು, ಆಗಲ್ಲ, ಆಗ್ತಾ ಇಲ್ಲ, ಬಿಟ್ಬಿಡ್ತೀನಿ ನಾನು, ಆಗ್ತಾನೆ ಇಲ್ಲ. ಫಸ್ಟ್ ಬರೋದು ಅದೇ, ಆಗ್ತಾ ಇಲ್ಲ. ಅದೇ ಗೋಲಿ ನಿಮ್ದ ಹೇಳ್ತೀರಿ, ತಗೊಂಡೇನಿ, ಕಮ್ಮಿ ಆಗ್ತಾ ತಡಿ ಅಂತ ವೇಟ್ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವರು ನಮ್ಮೆಲ್ಲ ಸಮಸ್ತ ರೋಗವನ್ನು ಏನ್ ಮಾಡಿದಾನೆ? ವಾಸಿ ಮಾಡಿದಾನೆ. ಹಲ್ಲೆಲೂಯಾ. ಸೈತಾನಿಗೆ ನೀವು ಎದುರು ಬೀಳ್ಬೇಕಾಗಿದೆ. ಸೈತಾನಿಗೆ ಹೇಳಬೇಕಾಗಿದೆ, ಇನ್ನು ಮುಂದೆ ನನ್ನಲ್ಲಿ ನಿನಗೆ ಜಗವಿಲ್ಲ. ಹಲ್ಲೆಲೂಯಾ. ದೇವರು ಬಯಸ್ತಾನೆ, ಸೈತಾನ ಕಾಲ ಕೆಳಗಿದ್ದಾನೆ, ಆದ್ರೆ ನಾನು ನಿಮ್ಮ ಕಾಲ ಕೆಳಗೆ ಆತನ ತುಳಿಲಿಕ್ಕೆ ಬಯಸ್ತೀನಿ ಎಂಬುದಾಗಿ. ನಿಮ್ ಕಾಲ ಕೆಳಗೆ ಆತನ ತುಳಿಬೇಕಂತ ದೇವರು ಬಯಸ್ತಾನೆ. ನಿಮ್ ಕಾಲ ಕೆಳಗೆ ಆತನ ಜಜ್ಜಲ್ಪಡಬೇಕೆಂಬುದಾಗಿ ಬಯಸ್ತಾನೆ. ಹಲ್ಲೆಲೂಯಾ. ಆಲ್ರೆಡಿ ಸೈತಾನ ದೇವರ ಕೈ ಕೆಳಗಿದ್ದಾನೆ, ಕಾಲ್ ಕೆಳಗಿದ್ದಾನೆ, ಆದ್ರೆ ನಿಮ್ಮ ಕಾಲ್ ಕೆಳಗೆ ಆತನ ತುಳಿಲಿಕ್ಕೆ ಬಯಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀವು ಡಿಸೈಡ್ ಮಾಡುವುದಾದ್ರೆ ಸೈತಾನ ಕಾರ್ಯಗಳು ಇನ್ ಮುಂದೆ ನನ್ನ ಜೀವಿತದಲ್ಲಿ ನಡೆಯುವುದಿಲ್ಲ ಅಂತ ನೀವು ಹೇಳಿದ್ರೆ ಮಾಡಲ್ಲ. 20 ವರ್ಷಗಳಿಂದ ನಾವು ಅದನ್ನ ಮಾಡ್ತಾ ಇದ್ದೇವೆ, ನಂಬ್ತಾ ಇದ್ದೀವಿ, ಕೆಲವು ರಾಂಗ್ ಥಿಂಗ್ಸ್ಗಳು ನಂಬ್ತಾ ಇದ್ದೀವಿ. ನಾವು
ಬಹಳ ವರ್ಷಗಳಿಂದ ಅದನ್ನು ಹ್ಯಾಬಿಟ್ ಆಗ್ಬಿಟ್ಟಿದೆ. ಯಾವ ರೀತಿ ಅಂದ್ರೆ, ಒಂದು ನಾಯಿಯನ್ನು ಸಾಕಿದೀವಿ ನಾವು, ನಾಯಿ ತರ ಒಂದು ಸಾಕಿದೀವಿ. ನಾಯಿಗೆ ಅದಕ್ಕೆ ಏನ್ ಮಾಡ್ತೀವಿ, ದಿನ ರೊಟ್ಟಿ ಹಾಕ್ತೀರಿ, ಊಟ ಹಾಕ್ತೀರಿ, ಎಲ್ಲ ಮಾಡ್ತೀರಿ. ಆತನಿಗೆ ಅದು ಕಂಫರ್ಟೇಬಲ್ ಆಗಿ ಒಳಗೆ ಇದೆ, ಆರಾಮಾಗಿ. ನಿಮ್ಮ ಥಾಟ್ ಸುಮ್ಮನೆ ಹೋರಾಡಬೇಡ, ಏನು ಬೇಡ, ಆರಾಮಾಗಿ ಅದು ಮನೆ ಮಾಡ್ಕೊಂಡು ಬಿಟ್ಟಿದೆ. ಒಂದಿನ ನನಗೆ ಗೊತ್ತಾಗ್ತದೆ ಸತ್ಯ. ಹಾಲೆಲೂಯ, ಹಾಲೆಲೂಯ. ಒಂದಿನ ನನಗೆ ಸಿಟ್ಟು ಬರ್ತದೆ, ಸಾಕು, ಇನ್ನು ಮುಂದೆ ಸಾಕೋದೇ ನಾಯಿ. ಇನಫ್ ಈಸ್ ಇನಫ್, ಈಗ ಸಾಕೋದು ಬೇಡ ಈ ನಾಯಿಯನ್ನು. ಅವಾಗ ಏನ್ ಮಾಡ್ತೀಯ, ನೀನು ನಾಯಿಯನ್ನು ಹೊಡಿತೀಯ. ನಾಯಿ ಏನ್ ಮಾಡ್ತೀಯ, ಇವತ್ತು ಹೋಗಂತೀಯ, ಯೇಸು ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳ್ತೀಯ. ನೀನು ಕಮಾಂಡ್ ಮಾಡ್ತೇನೆ, ಹೋಗು, ನೀನು ಬಿಟ್ಟು ಹೋಗಿ ಇಲ್ಲಿಂದ ಅಂತ ಹೇಳ್ತೀಯ. ಆ ನಾಯಿಗೆ ಹಡಿ ಅಂದಿ ಹೊಡೆದಿ, ಕಲ್ತಂದು ಹೊಡೆದಿ ಹೋಗ್ತದ. ಅದು ಯೋಚನೆ ಮಾಡ್ತದೆ, ಏನಾಯ್ತಪ್ಪ ನಾವು ಒಮ್ಮೆ ಚಂದ ಇದ್ದಳು, ಒಮ್ಮೆ ಏನಾಯ್ತು ಬಿಡ್ತೀವ, ಮನೆಯಾಗಿದ್ದ ಆರಾಮಾಗಿ ರೊಟ್ಟಿ ಆಗ್ತಿದ್ರು, ಎಲ್ಲ ಉಣ್ತಿದ್ದ, ಮಸ್ತ್ ಇದೆ, ಇವ್ರ ಜೊತೆಯಲ್ಲೇ ಇದ್ದೀವಿ. ಮತ್ತೆ ಏನಾಯ್ತಪ್ಪ ಒಮ್ಮೆ ಅದು ಸ್ವಲ್ಪ ಮೂಡ್ ಆಫ್ ಆಗಿರ್ಬೇಕು, ಹೊಸ ಹೊಡೆದಿರ್ಬೇಕು, ಮತ್ತೆ ಬರ್ತದೆ ನಾನು. ಹಾಲೆಲೂಯ. ಅದು ಗೊತ್ತು, ರೊಟ್ಟಿ ಇಲ್ಲದ ಅಂತ ಹೇಳಿ, ಊಟ ಸಿಕ್ತದಂತ ಗೊತ್ತು ಅದಕ್ಕೆ. ಹಾಲೆಲೂಯ. ಊಟ ಸಿಕ್ತಂತ ಗೊತ್ತು, ಮತ್ತೆ ಬರ್ತದ. ಯಾಕಂದ್ರೆ ತೆಲಂಗ ಏನದು, ನಾನು ಹೊರಗೆ ಬಿಟ್ಟು ರೊಟ್ಟಿ ಹಾಕ್ತಾರೆ, ಜಸ್ಟ್ ಅವ್ರು ಮೂಡ್ ಆಫ್ ಆಗಿದ್ರೆ ಕಳಿಸ್ಬಿಟ್ಟು ಹಾಳಾಗತ್ತೆ. ಹಾಲೆಲೂಯ. ಮತ್ತೆ ಬರ್ತದೆ. ಮತ್ತೆ ಬಂದಾಗ ನೀವು ಏನು ಅನ್ಬೇಕು, ರೊಟ್ಟಿ ಹಾಕ್ಬಿಡೋದಕ್ಕೆ. ಹೌದು, ನೀವು ಹೇಳೋದು ಕರೆಕ್ಟ್, ಅವ್ರು ಅನ್ನತಾ ಇದ್ರು, ಕರೆಕ್ಟ್ ಚರ್ಚ್ನಾಗೆಲ್ಲ ಹೆಂಗೆ ಮಾಡ್ತಾ ಇದ್ದಾರೆ, ಹಾಂ ಕರೆಕ್ಟ್, ನನ್ನ ವಿರುದ್ಧ ಮಾತ್ರ, ಹೌದು ಸತ್ಯ. ಹಂಗಂದ್ರೆ ಅದು ಮತ್ತೆ ಬಂದೇ ಇರ್ತದೆ. ಒಂದು ವೇಳೆ ಇಲ್ಲ, ನೀನು ಇಲ್ಲಿ ಸ್ಥಳ ಇಲ್ಲ, ನಾನು ದೇವರ ಮಗನಾಗಿದ್ದೇನೆ, ನನಗೆ ನಿನ್ನಿಂದ ದೇವರಿಂದ ಬರುವ ಆನರ್ ನನಗೆ ಬೇಕು, ನನಗೆ ಮನುಷ್ಯನಿಂದ ಬೇಕಾಗಿಲ್ಲ ಯಾವುದೇ ಆನರ್. ಮತ್ತೆ ಹೋಗ್ತದೆ. ಅದು ಎಲ್ಲಿ ತನ ಬರ್ತಾ ಅಲ್ಲಿ ತನನೇ ಹೊಡೆದ್ರೆ ಅಂದ್ರೆ ಅದಕ್ಕೆ ಒಂದಿನ ಗೊತ್ತಾಗ್ತದೆ, ನಮ್ಗೆ ಈಗ ರೊಟ್ಟಿ ಸಿಗಲ್ಲ ಮನೆಯಲ್ಲಿ, ಆ ಮನೆಗೆ ಹೋಗೋದು ವೇಸ್ಟ್, ಇವಾಗ ಆ ಮನೆಯಲ್ಲಿ ಎಂಟ್ರಿ ಮಾಡೋದು ವೇಸ್ಟ್. ಹೋದ್ರೆ ಏನ್ ಮಾಡ್ತಾನೆ, ಹೊಡಿತಾನೆ. ಹೋದ್ರೆ ಕಲ್ತ್ಕೊಂಡು ಹೊಡಿತಾನಪ್ಪ. ಆ ಮೆಂಟಾಲಿಟಿಯನ್ನು ಚೇಂಜ್ ಮಾಡಬೇಕು. 20 ವರ್ಷದಿಂದ 15 ವರ್ಷದಿಂದ ಏನ್ ನಾವು ಇಟ್ಟಿದ್ದೀವಲ್ಲ, ಅದನ್ನ ಸಾಕ್ತಾ ಇದೀವಲ್ಲ, ಅದನ್ನ ಎಲ್ಲಿವರೆಗೂ ಇವತ್ತೇ ಒಂದ್ ದಿವ್ಸನಾಗ ಆಗಲ್ಲ. ನೀವು ಇವತ್ತು ಹೋಗಿ ಅಂದ್ರೆ ಆಯ್ತು ಹೋಗ್ಬಿಡ್ತು ಅಂತಲ್ಲ, ಅದು ಎಲ್ಲಿವರೆಗೂ ಹೋಗಲ್ಲ, ಎಲ್ಲಿವರೆಗೂ ಅದು ಸೆಟ್ ಆಗ್ತದೆ. ನೋಡಿ, ಎಲ್ಲದಕ್ಕೂ ಕಿವಿ ಇದಾವೆ, ಈ ನೇಚರ್ ಕಿವಿ ಇದಾವೆ, ಸೈತಾನನು ಕಿವಿ ಇದೆ. ಆತನ ಕೇಳ್ತಾನೆ ಒಂದ್ ದಿವ್ಸ ಸೆಟ್ ಆಗ್ತದೆ, ಗೊತ್ತಾಗ್ತದೆ, ಇಲ್ಲಿ ನನಗೆ ಏನು ಸಿಗಲ್ಲ, ಈ ಮನೆಯಲ್ಲಿ ನಾನು ಜಗಳ ಹಚ್ಚಕ್ ಆಗಲ್ಲ, ಇವರ ಜೀವಿತ ಮೇಲೆ ಆಳ್ವಿಕೆ ಮಾಡಕ್ ಆಗಲ್ಲ, ಇವರ ಫೈನಾನ್ಸ್ ಮೇಲೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಇವ್ರ ಯಾವುದೇ ವಿಷಯಗಳ ಮೇಲೆ ಕಂಟ್ರೋಲ್ ಇಲ್ಲ ಇವಾಗ. ಹಾಲೆಲೂಯ. ಇವ್ರು ಬಂದ್ರೆ ಯೇಸು ನಾಮದಲ್ಲಿ ಅಂತಾರೆ ಇವರೆಲ್ಲರೂ. ಹಾಲೆಲೂಯ. ಯೇಸು ನಾಮದಲ್ಲಿ ಅಂದ್ರೆ ಏನಾಗ್ತದೆ ಗೊತ್ತಾ, ಗಡ 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 ನಡುತ್ತಾರೆ. ಹಾಲೆಲೂಯ. ಯೇಸು ನಾಮ, ಜಸ್ಟ್ ಯೇಸು ನಾಮ. ನೋಡಿ, ದೆವ್ವಗಳ ಗುಂಪುಗಳಿದ್ದು ಯೇಸುವನ್ನು ಹೊಡಿಬೋದ? ಒಬ್ಬ ಮನುಷ್ಯನ ಹತ್ರ ಇರ್ತಾರೆ ದೆವ್ವಗಳ ಗುಂಪು. ಅವ್ರು ಹೇಳ್ತಾರೆ, ಪರತ್ಪರ ದೇವರ ಮಗನೇ, ನನಗೆ ಯಾಕೆ ಬಂದಪ್ಪ ನೀನು? ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ ದೇವ್ರಿಗೆ. ಸುಮ್ಮನೆ ಎನ್ಸಿದಂಗೆ ಅವ ಯಾಕೆ ಬಂದಿಲ್ಲ ಅಂತಂದಿಲ್ಲ. ಪರತ್ಪರನಾದ ದೇವರ ಮಗನೇ, ಯಾಕಪ್ಪ ನನಗೆ? ದೇವರ ನಾಮದಲ್ಲಿ ಆ ಶಕ್ತಿ ಇದೆ, ದೆವ್ವಗಳು ನಡಗಿಸುವ ಶಕ್ತಿ ಇದೆ. ನೀವು ಯಾವದಕ್ಕೆಲ್ಲ ಕಮಾಂಡ್ ಮಾಡ್ತಿರೋ ಅದೆಲ್ಲ ಕಾರ್ಯಗಳಾಗ್ತವೆ. ಹಾಲೆಲೂಯ, ಹಾಲೆಲೂಯ. ಸೊ ಇನ್ನು ಮುಂದೆ ನಾವು ಸೋಲುವವರಲ್ಲ. ಹಾಲೆಲೂಯ. ಇನ್ನು ಮುಂದೆ ನಾವು ಏನು, ಜಯಶಾಲಿಗಳಾಗಿದ್ದೇವೆ. ಹಾಲೆಲೂಯ. ಸೊ ಇವತ್ತು ಹೋಗಿ ಅಂದ್ಬಿಟ್ರೆ ಅಂದ್ರೆ ಆಗಲ್ಲ. ಇವತ್ತು ಕಮಾಂಡ್ ಮಾಡಿದ್ರೆ ಆಗಲ್ಲ. ನಾ ಹೇಳಿದೆ, ಒಂದು ಸಬ್ಮಿಟ್ ಮಾಡಬೇಕು, ಎರಡನೇದು ರಿಜಿಸ್ಟ್ ಮಾಡಬೇಕು. ಒಂದು ದೇವರಿಗೆ ಒಳಗಾಗಬೇಕು, ಎರಡನೇದು ತಿರಸ್ಕಾರ ಮಾಡಬೇಕು. ಸೊ ಈಗ ದೇವರ ಅಧಿಕಾರ ಕೊಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ನೀವು ಹೋಗಿ ಮನುಷ್ಯರ ಮೇಲೆ ಉಪಯೋಗಿಸಬಾರ್ದು. ಯೇಸು ನಾಮದಲ್ಲಿ ಅದನ್ನು ಶಪಿಸ್ತೇನೆ, ಐ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಅವರಿಗೆ ಹೇಳ್ತಾ ಇದ್ರು ಏನಂದ್ರೆ, ಅವರಿಗೆ ಅಧಿಕಾರ ಗೊತ್ತಾಯ್ತು ಏನಂದ್ರೆ ಹೆಂಗೆ ಅಥಾರಿಟಿ ಕಮಾಂಡ್ ಮಾಡಬೇಕು, ಶೈತಾನಿಗೆ ಹೆಂಗೆ ತಿರಸ್ಕಾರ ಮಾಡ್ಬೇಕಂತ. ಆತ ಮನೆಗೆ ಹೋಗಿ ಏನಂತಂದ್ರೆ ನಾವು ಹೆಂಡತಿಗೆ
ಐ ಕಮಾಂಡ್ ಯು ಇನ್ ದ ನೇಮ್ ಆಫ್ ಜೀಸಸ್. ದೇವರೇ, ನಾನು ಕಮಾಂಡ್ ಮಾಡ್ತೇನೆ, ನನಗೆ ಹೊಸ ಹೆಂಡತಿ ಬರಲಿ. ಹಾಲೆಲೂಯ. ಈ ಹಳೆ ಹೆಂಡತಿ ಹೋಗ್ಲಿ. ಹಾಲೆಲೂಯ. ಯಾಕಂದ್ರೆ ದೇವರಿಗೆ ಸೈತಾನ್ ರೀತಿಯನ್ನು ಮಾಡ್ತಾ ಇದ್ದಾಳೆ. ಯೇಸು ನಾಮದಲ್ಲಿ ಗದರಿಸ್ತೇನೆ ನಾನು. ಹಾಲೆಲೂಯ. ಸೊ ಅದಕ್ಕಾಗಿ ಕೊಟ್ಟಿಲ್ಲ ಅಧಿಕಾರ ದೇವರು. ಹಾಲೆಲೂಯ. ಅದಕ್ಕಾಗಿ ದೇವರು ಅಧಿಕಾರವನ್ನು ಕೊಟ್ಟಿಲ್ಲ. ದೇವರು ಸೈತಾನ ಎಲ್ಲ ರಾಜ್ಯಗಳ ಮೇಲೆ ನೀವು ಆಳ್ವಿಕೆ ಮಾಡಬೇಕೆಂಬುದಾಗಿ ಆತನ ಅಧಿಕಾರವನ್ನು ಕೊಟ್ಟಿದ್ದಾನೆ ಬ್ರದರ್. ಹಾಲೆಲೂಯ. ಓ ಹಾಲೆಲೂಯ. ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯ 20ನೇ ವಾಕ್ಯ ಓದೋಣ. ಆದಾಗ್ಯೂ ದುರಾತ್ಮಗಳು ನಿಮಗೆ ಅಧೀನವಾದವೆಂದು ಸಂತೋಷ ಪಡಬೇಡಿರಿ, ಆದರೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವುದರಿಂದಲೇ ಸಂತೋಷಿಸಿರಿ ಅಂದನು. ಓಕೆ, ಲೂಕ 10:19. ಇಗೋ, ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಮತ್ತು ವಿರೋಧಿಯ ಎಲ್ಲಾ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಯಾವುದಕ್ಕೂ ಯಾವ ರೀತಿಯಲ್ಲೂ ನಿಮಗೆ ಕೇಡು ಮಾಡಲಾರದು. ಹಾಲೆಲೂಯ. ಎದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ದೇವರು? ಸರ್ಪಗಳ ಮೇಲೆ, ಚೇಳುಗಳ ಮೇಲೆ. ಸರ್ಪ ಎಲ್ಲಿಂದ ಕಸ್ತದ್ರಿ? ತಲೆಯಿಂದ ಕಸ್ತದ? ಚೇಳಿಂದ ಕಸ್ತದ? ಸೊ ಸೈತಾನನ ಆತನ ತಲೆಯಿಂದ ಕೆಳಗವರೆಗೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾನೆ, ಆತನನ್ನು ತುಳಿಯುವುದಕ್ಕಾಗಿ. ಹಾಲೆಲೂಯ. ಸರ್ಪಗಳ ಮೇಲೆ ಮತ್ತೆ ಚೇಳುಗಳ ಮೇಲೆ ಏನ್ ಮಾಡ್ಬೇಕು ನೀವು? ಅಧಿಕಾರ ಮಾಡೋದಕ್ಕಾಗಿ ಶಕ್ತಿ ಕೊಟ್ಟಿದ್ದಾನೆ ದೇವರು. ಆತನ ತಲೆ ಚಚ್ಚುವುದಕ್ಕಾಗಿ, ಆತನ ಬಾಲ ತುಳಿಯುವುದಕ್ಕಾಗಿ, ಆತನ ಎಲ್ಲ ಕಾರ್ಯಗಳು, ಅವನ ತಲೆಗಿಂತಲೇ ಹೇಳಿದ್ರೆ ಎಷ್ಟು ಕಾರ್ಯಗಳು ಮಾಡ್ತಾರಲ್ಲ ಅಷ್ಟು ಕಾರ್ಯಗಳ ಮೇಲೆ. ಇದು ಒಂದು ಅಂತ ಇಲ್ಲ. ಹಾಲೆಲೂಯ. ಎಲ್ಲ ಅಂದ್ರೆ ಎಲ್ಲ. ಹಾಲೆಲೂಯ. ಸೊ ದೇವರು ಒಂದ್ಸಲ ಹೇಳಿದಾರಂದ್ರೆ ಅದು ರಿಪೀಟ್ ತಗೋದೇ. ದೇವರು ಇದನ್ನು ಆಗ್ತದೆ ಅಂತ ಹೇಳಿದಾನಂದ್ರೆ ಅದು ಕಾರ್ಯ ಆಗ್ಲೇಬೇಕು. ಹಾಲೆಲೂಯ. ನಿಮ್ಮ ಜೀವಿತದಲ್ಲೇ ದೇವರು ಆಶೀರ್ವಾದ ಹೇಳಿದಾನಂದ್ರೆ ಆಶೀರ್ವಾದ ಆಗೇ ಆಗ್ತದೆ. ಹಾಲೆಲೂಯ. ನೀವು ಇಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕು. ವಾಕ್ಯದ ಮೇಲೆ ಏನಿಲ್ಲ, ವಾಕ್ಯದ ಮೇಲೆ ಅಡ್ವೈಸ್ ಇಲ್ಲ, ವಾಕ್ಯದ ಮೇಲೆ ನಾಲೆಜ್ ಇಲ್ಲ. ಹಾಲೆಲೂಯ. ವಾಕ್ಯದ ಮೇಲೆ ನಿಮ್ದು ಥಾಟ್ ಇಲ್ಲ. ವಾಕ್ಯ ಫೈನಲ್. ಯಾಕಂದ್ರೆ ದೇವರು ಏನೆಲ್ಲ ಇಟ್ಟಿದಾನಲ್ಲ ಆಶೀರ್ವಾದ, ಆತನಲ್ಲಿ ಅದು ಎಸ್ ಅಂಡ್ ಆಮೆನ್ ಅಷ್ಟೇ ಇರೋದು. ನಿನಗೆ ದೇವರು ಏನೆಲ್ಲ ಕೊಟ್ಟಿದ್ದಾನಲ್ಲ ಪ್ರಾಮಿಸಸ್ ಎಲ್ಲವೂ, ನೀನ್ ಚೇಳು ಮ್ಯಾಗ ತುಳಿತೀಯ ಅಂದ್ರೆ ಚೇಳು ಮ್ಯಾಗ ತುಳಿತೀಯ ಅಷ್ಟೇ ಗೊತ್ತಿರ್ಬೇಕು ನಿಮ್ಗೆ. ಅದು ಹೆಂಗ್ ತುಳಿತೀನಿ, ಹೆಂಗ್ ಮಾಡ್ತೀನಿ, ನೀವು ಆಲೋಚನೆ ಮಾಡ್ಕೊಂಡ್ರೆ ತುಳಿಯಕ್ಕಾಗಲ್ಲ, ಸೈತಾನಿಗೆ ಗೆಲ್ಲಕ್ಕಾಗಲ್ಲ. ಹಾಲೆಲೂಯ. ಸೊ ಅದಕ್ಕಾಗಿ ದೇವರಿಗೆ ನೀವು ಒಳಗಾಗಬೇಕು. ಅಂದ್ರೆ ಇವೆಲ್ಲ ಗೊತ್ತಾಗಬೇಕು, ದೇವರೇ ಏನೇನು ಕೊಟ್ಟಿದ್ದಾರೆ ನಮಗೆ, ದೇವರು ಏನೇನು ಮಾಡಿದ್ದಾರೆ ನಮ್ಮ ಜೀವಿತದಲ್ಲಿ ಎಂಬುದಾಗಿ. ಹಾಲೆಲೂಯ. ಸೊ ಹೆಂಗ ರಿಜಿಸ್ಟರ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಒಂದು ಎಕ್ಸಾಂಪಲ್ ಹೇಳಿ ನಾ ಕ್ಲೋಸ್ ಮಾಡ್ತೀನಿ. ಒಬ್ಬ ಸೇವಕರಾದ ಕೆನಿ ತೆಗಿನ ಅಂತೇಳಿ, ಅವರು ಫೇತ್ ಅಂತೇಳಿ ಏನು ಇದೆ ಐತಲ್ಲ, ಇದೆ ಫೇತ್, ಅವರು ಇದು ಮಾಡಿದ್ರು. ಸೊ ಅವರು ಹೇಳ್ತಾರೆ ಅವ್ರ ಬುಕ್ಕಲ್ಲಿ, ನಾನು ಪ್ಯಾರಲೈಸ್ ಆಗಿದೆ ಹುಟ್ಟಿನಿಂದ. ಅಂದ್ರೆ ಪ್ಯಾರಲೈಸ್ ಇಷ್ಟು ಪ್ಯಾರಲೈಸ್, ಫುಲ್ ಪ್ಯಾರಲೈಸ್ ಅಂದ್ರೆ ಈ ಕೆಲಸ ಮಾಡ್ತಾಯಿಲ್ಲ, ತೆಳಗಿಂದ ಏನು ಕೆಲಸ ಮಾಡ್ತಾಯಿಲ್ಲ. 15 ವರ್ಷ 16 ವರ್ಷ ಏನಾಗಿದ್ದಾರೆ, ಬೆಡ್ ಮೇಲೆ ಇದ್ದಾರೆ. ಬೈಬಲ್ ಓದ್ತಾ ಇದ್ದಾರೆ, ಎಸ್. ಪ್ರೇಯರ್ ಮಾಡ್ತಾ ಇದ್ದಾರೆ, ಎಸ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಬೈಬಲ್ ಓದ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ. ದೇವ್ರೇ ನೀನು ಹೀಲ್ ಮಾಡ್ತೀವಿ, ದೇವ್ರೇ ನೀನು ಹೀಲ್ ಮಾಡ್ತೀವಿ. ಅವ್ರಿಗೆ ಅನಿಸ್ತಾ ಇತ್ತು ಹೀಲ್ ಮಾಡ್ತಾರೆ, ಹೀಲ್ ಮಾಡಿದ್ದಾರೆ ದೇವರು. ಬಟ್ ಅವ್ರು ಯಾವಾಗ ಟ್ರೈ ಮಾಡ್ತಿದ್ದು ಅನಿಸ್ತಾ ಇಲ್ಲ. ಹಾಲೆಲೂಯ. ಸೊ ಒಂದ್ ದಿವಸ ಏನಾಯ್ತು, ದೇವರು ಅವ್ರು ಹೇಳ್ತಾರೆ, ಒಂದು ವಾಕ್ಯ ಅವರಲ್ಲಿ ಬಂತು. ಅವರು ಇಷ್ಟೊಂದು ಅಳ್ತಾ ಇದ್ದಾರೆ ಅಂದ್ರೆ, ದೇವರೇ ಇದನ್ನು ಬಿಡಿಸು, ದೇವರೇ ಈ ಸಮಸ್ಯೆಯಿಂದ, ಈ ರೋಗದಿಂದ ನಾನು ಬಿಡಿಸು, ಈ ರೋಗದಿಂದ ನನಗೆ ಬಿಡಿಸು ದೇವರೇ. ಇಷ್ಟೊಂದು ಕೇಳ್ತಾ 15 ವರ್ಷ ಯೋಚನೆ ಮಾಡಿ. 15 ವರ್ಷನ ಅವ್ರು ಎಷ್ಟು ಅಳ್ಳಾಗಿಲ್ಲ. 15 ವರ್ಷ ಮುಂಜಾನೆ ಹೇಳ್ತಾರೆ, ಸಂಜೆಗೆ ಹೇಳ್ತಾರೆ, ಸಂಜೆ ಮುಂಜಾನೆ ತಿಂಗಳ ಗಂಟ್ಲೆ ಡೇ ಬಾಯ್ 15 ವರ್ಷ ಹೇಳ್ತಾರೆ. ದೇವ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಏನು ಆಗ್ತಾ ಇಲ್ಲ. ಆತ ಏನ್ ಮಾಡ್ತಾನೆ, ಒಂದಿನ ಬಿಟ್ಬಿಡ್ತಾನೆ, ಈಗ ಏನಾಗಲ್ಲ ಬಿಡು, ವಾಕ್ಯ ಕಾರಣ ಬಿಡಲ್ಲ, ವಾಕ್ಯ ಎಲ್ಲ ಆಗಲ್ಲ ಇವಾಗ.
ನಾನು ಈಗ ಸಾಯ್ತೀನಿ. ಯಾಕಂದ್ರೆ ಸಾಯೋ ಪರಿಸ್ಥಿತಿಯಲ್ಲಿ ಆತನು ಮರಣವನ್ನು ಎದುರು ನೋಡ್ತಾ ಇದ್ದಾನೆ. ಆಯ್ತು, ಇವಾಗ ಏನು ಉಳಿದಿಲ್ಲ, ಇವಾಗ ಸಾಯ್ಬೇಕು ನಾನು. ಇವಾಗ ಸಾಯೋದು ಒಂದೇ ನನಗೆ ಮಾರ್ಗ. ನಾನು ಸಾವನ್ನು ಅನುಭವಿಸ್ತೇನೆ. ಸೊ ಅವ್ರ ಗ್ರ್ಯಾಂಡ್ ಮಾ ಇರ್ತಾರೆ, ಅವ್ರ ಅಜ್ಜಿ ಇರ್ತಾರೆ, ಅವ್ರು ಹೇಳ್ತಾರೆ. ಸ್ವಲ್ಪ ಹೇಳಿದಾಗ ಮತ್ತೆ ಏನ್ ಮಾಡ್ತಾನೆ, ವಾಕ್ಯವನ್ನು ಓದಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ವಾಕ್ಯವನ್ನು ಓದ್ತಾನೆ, ವಾಕ್ಯವನ್ನು ಮಾಡ್ತಾನೆ, ವಾಕ್ಯವನ್ನು ಓದ್ತಾನೆ. ಸೊ ಅವನಿಗೊಂದು ವಾಕ್ಯ ಸಿಗ್ತದೆ. ಏನಂದ್ರೆ, ಆದ ಕಾರಣ ಯಾವುದಂದ್ರೆ ಮಾರ್ಕ 11:24. 11:24 ಮಾರ್ಕನ ಬಳಸು. ಇದು ವಾಕ್ಯ ಸಿಗ್ತದೆ ನನಗೆ. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುದೆಂದು ನಂಬಿರಿ, ಮತ್ತು ಅವುಗಳನ್ನು ನೀವು ಹೊಂದುವಿರಿ. ಹಲ್ಲೆಲೂಯ. ಸೊ ನೀವು ಯಾವ್ಯಾವ ನಿಮ್ಮ ಮನಸ್ಸಿನ ಆಸೆಗಳು ಏನೇನಿದ್ದಾವೆ ಏನೋ ದೇವರು ಪ್ರಾರ್ಥನೆ ಮಾಡಿದಾಗ ಏನ್ ಮಾಡ್ತಾನೆ, ಅದನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳಿ ನಂಬುತ್ತಾನೆ. ದೇವರೇ, ನಿನ್ನ ವಾಕ್ಯದ ಮೇಲೆ ನಾನು ನಿಲ್ಲುತ್ತೇನೆ. ನೀನು ಹೇಳಿದಿ ನನ್ನ ಆಸೆ ಇದೆ, ನಾನು ಇದನ್ನು ಸ್ವಸ್ಥವಾಗಬೇಕು ಅಂತ ಹೇಳ್ತಾನೆ. ಆದ್ರೂ ಕೂಡ ಆತನು ಹೇಳ್ತಾನೆ, ದೇವರೇ ವಾಕ್ಯ ಕೂಡ ಹೇಳ್ತಾ ಇದ್ದೀನಲ್ಲ, ಈಗ ನಿನ್ನ ವಾಕ್ಯ ಕೂಡ ನಿನ್ನ ವಾಕ್ಯದ ಮೇಲೆ ನಂಬ್ತಾ ಇದ್ದೀನಲ್ಲ, ನಾನು ಬಿಲೀವ್ ಮಾಡ್ತಾ ಇದ್ದೀನಲ್ಲ, ಇವಾಗ ಯಾಕೆ ನಾನು ಸ್ವಸ್ಥವಾಗ್ತಾ ಇಲ್ಲ? ಯಾಕೆ ನನಗೆ ಹೀಗೆ? ಹಲ್ಲೆಲೂಯ. ಸೊ ಹೇಳುವಾಗ ಅನೇಕ ಹೋರಾಟ ಮಾಡಿದ ಆಮೇಲೆ ದೇವರು ಅವನಿಗೆ ತೋರಿಸ್ತಾನೆ. ಏನು ಲಾಸ್ಟ್ ಲೈನಲ್ಲಿ ಏನಿದೆ, ಆತನು ಪ್ರೇಯರ್ ಮಾಡಿದ, ಬಟ್ ಹೇಳಿದ, ಓದ್ರಿ ಅದು. ನೀವು ಪ್ರಾರ್ಥನೆ ಮಾಡುವಾಗ ಯಾವವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುದೆಂದು ನಂಬಿರಿ, ಮತ್ತು ಅವುಗಳನ್ನು ನೀವು ಹೊಂದುವಿರಿ ಅಂತ ಕನ್ನಡದಲ್ಲಿದೆ. ನೀವು ರಿಸೀವ್ಡ್, ನೀವು ಏನೆಲ್ಲ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆಸೆ ಪ್ರಕಾರ ಅದನ್ನೆಲ್ಲ ನೀವು ಆಲ್ರೆಡಿ ಏನ್ ಮಾಡಿದ್ರಿ, ಹೊಂದಿದ್ದೀರಿ ಅಂತ ನಂಬಬೇಕು. ಇದು ಲಾಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ, ಬಿಟ್ಬಿಟ್ಟಿದ. ಲಾಸ್ಟ್ ಪಾರ್ಟ್ ಏನ್ ಮಾಡ್ತಾ ಇದ್ದ, ಬಿಟ್ಬಿಟ್ಟಿದ. ಕಲೆಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಮಾಡ್ತಾನೆ. ಬಟ್ ನಾವು ಹೊಂದಿದ್ದೀನಿ, ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀನಿ ದೇವರಿಂದ ಅಂತ ಅವನಿಗೆ ಅದು ಕನ್ವಿನ್ಸ್ ಆಗ್ತಾ ಇಲ್ಲ. ಅದು ದೇವರದು ವಾಕ್ಯ ತೋರಿಸ್ತಾರೆ. ಅವಾಗ ಹೇಳ್ತಾರೆ, ಥ್ಯಾಂಕ್ ಯು ಲಾರ್ಡ್, ನಾನು ಇವಾಗ ಆ ನಂಬಿಕೆ, ನನ್ನ ಸ್ವಸ್ಥತೆಯನ್ನು ನಾನು ಹೊಂದಿದ್ದೇನೆ. ನನ್ನ ಮನಸ್ಸಿನ ಆಸೆ ಪ್ರಕಾರ ನನ್ನ ಸ್ವಸ್ಥತೆಯನ್ನು ನಾನು ಹೊಂದಿದ್ದೇನೆ ಅಂತ ಹೇಳ್ತಾನೆ. ಹೇಳಿದಾಗ ಏನಾಗ್ತದೆ ಗೊತ್ತಾ, ಅವಾಗ ಅವನಲ್ಲಿ ಆಕ್ಟಿವೇಟ್ ಆಗ್ತದೆ ಫೇತ್. ಏನ್ ಮಾಡ್ತಾನೆ, ಟ್ರೈ ಮಾಡ್ತಾನೆ. ಅದನ್ನು ಟ್ರೈ ಮಾಡಿದ್ರೆ ಸೈತಾನ ಅಂತಾನೆ ಗೊತ್ತಾ, ನೀನು ಬಹಳ ಸುಳ್ಳಿದಿ ನೋಡು, ಸುಮ್ಮನೆ ಆರಾಮಾಗಿದೆ ಅಂತ ಹೇಳ್ತೀನಿ. ವಾಕ್ಯ ಹೇಳ್ತಾನೆ ಏನಂದ್ರೆ, ನೀನು ಯಾರ ಸುಳ್ಳು ಹೇಳ್ತಾನೆ ಮಠಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಅವ್ನು ಸರ್ ಹೋರಾಟ ಮಾಡಿದ, ರಿಸ್ಕ್ ಮಾಡ್ತಾ ಇದ್ದಾನೆ ಸೈತಾನಿಗೆ. ಇಂಚ್ ಬೈ ಇಂಚ್ ಅಂದ್ರೆ ನೀನು ಅವ ನಡಿಬಾರ್ದು, ಒಟ್ಟು ಅವನ ಹೀಗೆ ಮರಣದ ಹಾದಿಯಲ್ಲಿ ಸಾಯ್ಬೇಕಂತ. ಆದ್ರೆ ಇಂಚವಾಗಿ ತಗ್ತಾ ಇದ್ದಾನೆ. ನಿಮ್ಮ ಮನೆಗೆ ಯಾರು ಇಲ್ಲ, ನೀವು ಒಬ್ಬನೇ ಇದ್ ನೋಡು. ಮೊನ್ನೆ ಅವತ್ತು ನೀನು ಬಿದ್ದಿಯಲ್ಲ ಹಾಸ್ಕಿಲ್ ಅಂತ ಹೇಳಕ್ ಹೋಗಿ, ನಿನ್ಗೆ ಯಾರು ಎತ್ತಕ್ಕೆ ಯಾರು ಇಲ್ಲ, ಆಜು ಬಾಜುನೇ ಯಾರು ಇಲ್ಲ ನೋಡಿ, ನೀವು ಒಬ್ಬನೇ ಇದ್ದಿ. ಹಂಗೆ ಬಿದ್ದಂದ್ರೆ ಹೆಂಗೆ ಮಾಡ್ತೀವಿ? ನಿಮ್ಮ ಮಮ್ಮಿ ಬಂದ್ಮ್ಯಾಕ ನಿಮ್ಮ ಅಜ್ಜಿ ಬರ್ತಾಳ, ಅವಾಗ ಟ್ರೈ ಮಾಡೇನು, ಇವಾಗ ಯಾಕೆ ಟ್ರೈ ಮಾಡ್ತೀವಿ? ಹೋರಾಟ, ಅವನಿಗೆ ಹೋರಾಟ ಮಾಡ್ತಾ ಇದ್ದಾನೆ. ಆತನು ಒಂದೇ ಹೇಳ್ತಾ ಇದ್ದಾನೆ, ನಾನು ನಂಬಿದ್ದೇನೆ, ದೇವರು ನನಗೆ ಸ್ವಸ್ಥತೆ ಮಾಡಿದ್ದಾನಂದ್ರೆ ಮಾಡಿದ್ದಾನೆ. ಹಲ್ಲೆಲೂಯ. ನೀ ಸೈತಾನೆ ಏನ್ ಹೇಳು ಏನ್ ಬಿಡು, ಐ ಇಗ್ನೋರ್ ಯು ಅಂದ್ರೆ ದೇವರು ನಾನಿನನ್ನು ಕೇಳೋದೇ ನಿನ್ ಮುಂದೆ. ನಾನು ದೇವರು ಹೇಳಿದ್ದಾನೆ, ಮಾಡಿ ನನಗೆ ಸ್ವಸ್ಥತೆ ಆಗಿದೆ, ನಾನು ಎದ್ದೇಳ್ತೀನಿ, ನಾನು ನಡೀತೀನಿ ಎಂಬುದಾಗಿ. ಹಲ್ಲೆಲೂಯ. ಸೊ 15 ವರ್ಷದಿಂದ ನಡೆದ ವ್ಯಕ್ತಿ ಆತ ನಡೀತಾನೆ. ಹಲ್ಲೆಲೂಯ. ಬಲವಾಗಿ ಹಿಡಿದು ನಡೀತಾನೆ ಅವಾಗ. ಹಲ್ಲೆಲೂಯ. ಸೈತಾನ ಅವನು ಏನ್ ಮಾಡ್ತಾನೆ, ಅವಾಗ ಬಿಟ್ಟು ಓಡೋಗ್ಬಿಡ್ತಾನೆ. ಆಯ್ತು, ಇಲ್ಲಿ ನನ್ನ ಕೆಲಸ ಇಲ್ಲ, ಮುಗೀತು. ನಾಯಿ ಹೊಡೆದಾಗ ಹೋಯ್ತು, ನಾಯಿ ಗೊತ್ತಾಯ್ತು ಅವನಿಗೆ, ಇಲ್ಲ ಇಲ್ಲಿ ನನ್ನ ಕೆಲಸ ಇವಾಗ. ಹಲ್ಲೆಲೂಯ. ಹಲ್ಲೆಲೂಯ. ಸೊ ನೀವು ಇಷ್ಟ ಇರಲಿ ಇಷ್ಟ ಇರದೇ ಇರಲಿ, ದೇವರು ಯುದ್ಧದಲ್ಲಿ ಇಟ್ಟಿದ್ದಾನೆ, ಯುದ್ಧ ಆಡಲೇಬೇಕು. ಹಲ್ಲೆಲೂಯ. ಸೊ ಯುದ್ಧದಾಗ ನಿಮ್ಗೆ ನಿಮ್ ಜೊತೆ ಆಯುಧಗಳು ಕೊಟ್ಟಿದ್ದಾನೆ. ಸೈತಾನ ಕಾರ್ಯಗಳು ಆಯುಧಗಳಿದ್ದಾವಲ್ಲ, ಎಲ್ಲ ಆಯುಧಗಳು ಕೊಟ್ಟಿದ್ದಾನೆ ದೇವರು. ಸಮೃದ್ಧಿಯಾಗಿ ಆಯುಧಗಳಿದ್ದಾವೆ. ಹಲ್ಲೆಲೂಯ. ಮುಗಿಯದೇ ಇರುವ ಆಯುಧಗಳಿದ್ದಾವೆ. ಅದ್ರ ಜೊತೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ.
ಹಾಲೆಲೂಯ. ಅದ್ರ ಜೊತೆ ದೇವರಿದ್ದಾನೆ ಯೇಸು ಸ್ವಾಮಿ, ಅದರ ಮೇಲೆ ತಂದೆ ಇದ್ದಾನೆ. ಹಾಲೆಲೂಯ. ಇಷ್ಟೊಂದು ಇರುವಾಗ ನಾವು ಹ್ಯಾಂಗ್ ಸೋಲಕ್ಕೆ ಸಾಧ್ಯ? ಹಾಲೆಲೂಯ, ಹಾಲೆಲೂಯ. ಸೊ ನಾವು ದೇವರ ಮಕ್ಕಳು, ನಾವು ಸೋಲುವರಲ್ಲ. ಏನೋ ಸುಮ್ಮನೆ ಹೇಳ್ಬಿಡ್ತಾನೆ ಇವನು, ಮೈಕ್ ಸಿಕ್ಕಂದ್ರೆ ಹೇಳತ್ತಾನ ಬಿಡು. ಟ್ರೈ ಮಾಡಿ ನೋಡ್ರಿ, ಎಷ್ಟು ದಿನ ಸೋಲ್ ಜೀವನ ಮಾಡ್ತಾರೆ, ಎಷ್ಟು ದಿನ ಅಂತ ಇವಾಗ ಹಿಂಗೆ ಮಾಡ್ತಾರೆ. 15 ವರ್ಷ ಹೋಯ್ತು, 20 ವರ್ಷ ಹೋಯ್ತು, ಎಷ್ಟು ದಿನ ಅಂತ ಸೋತ್ ಹೋಗ್ತೀರ? ಎಷ್ಟು ದಿನ ಅಂತ ಡಿಫೀಟ್ ಆಗ್ತೀರಾ ಆತನಿಂದ? ಎಲ್ಲಿವರೆಗೆ? ಒಂದಿನ ನೀವು ತಗೊಳ್ಳೇಬೇಕು ಸ್ಟೆಪ್. ಹೇಳಿ ಸಾಕಾಯ್ತು, ಯಾವಾಗ ನೀವು ಸಾಕಾಯ್ತು ಅಂತ ಇದ್ರಲ್ಲಿ ಸಾಕಾಯ್ತು ಬೇಸ್ತರ ಆದ ಅಂತ ಎದ್ದೇಳುವರೆಗೂ ಅದು ಎದ್ದೇಳ್ಬೇಕು ನೀವು. ಹಾಲೆಲೂಯ. ಸೊ ನೋಡಿ, ಹೊರಗೆ ನಮ್ಗಿಂತ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರಲ್ಲ. ಸೊ ಅವ್ರಿಗಿಂತ ದೇವರ ಮೇಲಿಟ್ಟಿದ್ದಾರೆ. ನೀವು ದೇವರ ಮಕ್ಕಳು. ಈ ರೊಟ್ಟೆ ತುಂಡಿಗಾಗಿ ನೀವು ಬಿಡ್ಬೇಕಾಗಿಲ್ಲ. ದೇವರೇ ಕೊಡು, ದೇವರೇ. ಆಕಿ ಬಂದು ಕೇಳ್ತಾವ, ದೇವರೇ ನಮ್ಮ ಮಗನಿಗೆ ದೇವಾದ ಬಿಡಿಸು ಬಿಡಿಸು ಅಂತ ಕೇಳಬೇಕಾಗಿಲ್ಲ. ಈಗ ದೇವರ ಮಕ್ಕಳಾಗಿದ್ದೇವೆ ನಾವು. ದೇವರ ಸಂಗಡ ಕೂತ್ಕೊಂಡು ಊಟ ಮಾಡ್ತೀವಿ ಇವಾಗ ನಾವು. ಹಾಲೆಲೂಯ. ದೇವರ ಮೇಜಿನ ಮೇಲೆ ಕೂತ್ಕೊಂಡು ಊಟ ಮಾಡುವ ಮಕ್ಕಳಾಗಿದ್ದೇವೆ ನಾವು. ಹಾಲೆಲೂಯ. ಇವಾಗ ಬೇಕಾಗಿಲ್ಲ ಕೇಳೋ, ದೇವರೇ ದೇವರೇ ತೆಗಿ, ದೇವರೇ ಅಳೋದ್ ಬೇಕಾಗಿಲ್ಲ. ಕರೆದಬೇಕಾದ ನಿನ್ನ ಅಧಿಕಾರ ಅನ್ನು ನೀನು ಯೂಸ್ ಮಾಡಬೇಕು. ನಿನ್ ಸೈತಾನನ ಎದುರಿಸಬೇಕೇ ಬೇಕು. ಹಾಲೆಲೂಯ. ಆ ರೊಟ್ಟಿ ಏನಾಗಿತ್ತು? ದೇವರ ಚರ್ಮ, ದೇವರ ವಾಸ್ತುಂಡ ನಿನಗೆ ಗುಣ ಮಾಡಿತ್ತು. ಹಾಲೆಲೂಯ, ಹಾಲೆಲೂಯ. ಸೊ ದೇವರು ಒಂದ್ಸಲ ನೋಡಿದ್ದಾನೆ ಅಂದ್ರೆ ಅದು ರಿಟರ್ನ್ ಬರೋದೇ ಇಲ್ಲ. ಹಾಲೆಲೂಯ. ಇಷ್ಟು ನೆನಪಿಟ್ಕೋರಿ, ದೇವರ ಏನೇನು ಒಂದೊಂದು ಟೀಮ್ ಅಲ್ಲಿ ಇಟ್ಟಿದ್ದಾನೆ ಅಂದ್ರೆ ಇದು ಎಲ್ಲ ವಾಗ್ದಾನಗಳು ನೆರವೇರ್ತಾರೆ. ಹಾಲೆಲೂಯ. ದೇವರು ಸುಮ್ನೆ ನೋಡಿದನು, ಆಯ್ತು ಇನ್ಮೇಲೆ ಆಗಲ್ಲ. ಸೊ ದೇವರು ಎಲ್ಲರಿಗೂ ಆನ್ಸರ್ ಕೊಟ್ಟಿದ್ದಾನೆ. ನಾವು ಒಂದ್ಸಲ ಮಾತಾಡಿದ್ರೆ ಕಾರ್ಯ ಮಾಡ್ಲಾರ್ದೆ ವಾಪಸ್ ಬರೋದೇ ಇಲ್ಲ. ನೋಡ್ದಾನ ದೇವರು ಅದು ವಾಕ್ಯ ಕಾರ್ಯ ಮಾಡ್ಬೇಕು. ಹಾಲೆಲೂಯ. ಅಷ್ಟೇ ನೀವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕದು. ಒಂದಾಗಬೇಕು, ಅಗ್ರಿಮೆಂಟ್ ಆಗ್ಬೇಕು. ಹಾಲೆಲೂಯ. ಹೌದು ನೀನ್ ಮಾಡ್ತೀಯ ದೇವ್ರೆ, ಹೌದು ನೀನ್ ಮಾಡ್ತೀಯ ದೇವ್ರೆ, ಹೌದು ನೀನು ಮಾಡ್ತೀಯ. ಇಷ್ಟು ದೃಢ ಸಂಕಲ್ಪ ನಿಮ್ಮಲ್ಲಿ ಇರ್ಬೇಕು. ದೇವರು ಮಾಡೇ ಮಾಡ್ತಾನೆ. ಆತನು ಒಳ್ಳೆ ತಂದೆ ಆಗಿದ್ದಾನೆ. ಹಾಲೆಲೂಯ. ಅದನ್ನು ಹೇಳ್ತಾನೆ, 1000 ಜನ ಸಾಯ್ತಾರೆ, 10,000 ಬಲ್ಗಡೆ ಸಾಯ್ತಾರೆ, ನಿನಗೇನಾಗಲ್ಲ, ನಿನಗೇನೂ ಆಗಲ್ಲ. ಹಾಲೆಲೂಯ. ನಿನ್ನ ಹಾವುಗಳ ಮೇಲೆ ಚೇಳುಗಳನ್ನು ನಡಿತೀಯ, ನಿನಗೇನು ಆಗಲ್ಲ, ನಿನಗೇನು ತಟ್ಟಲ್ಲ. ನಿನಗೆ ನೀನು ಎಲ್ಲಿದ್ದಿ? ದೇವರ ರಕ್ತದ ಸುರಕ್ಷೆಗಾಗಿದ್ದೀನಿ ನೀನು. ಹಾಲೆಲೂಯ. ನೀನು ಸುಮ್ಮನೆ ಅಲ್ಲ, ನೀನು ಸರ್ವಶಕ್ತನಾದ ದೇವರ ಮಗನಾಗಿದ್ದೀನಿ. ನೀನು ಮಗಳಾಗಿದ್ದೀನಿ, ಸರ್ವಶಕ್ತನಾದ ದೇವರ ಮಗಳು. ನೀನು ಸುಮ್ಮನೆ ಏನೋ ಮನುಷ್ಯನಾಗಿ ಹುಟ್ಟಿದ್ದೀನಿ, ಆಯ್ತು ದೇವರ ನಂಬಿದ್ದೀನಿ, ಸಾಧಾರಣವಾಗಿದ್ದೀನಿ. ಸಾಧಾರಣ ಅಲ್ಲ ನೀವು. ಹಾಲೆಲೂಯ. ಸೈತಾನ ಅಂಧಕಾರದ ಶಕ್ತಿಗಳನ್ನು ನಾಶ ಮಾಡುವ ತಾಕತ್ತು ನಿಮ್ಮಲ್ಲಿದೆ. ಹಾಲೆಲೂಯ. ಸೊ ದೇವರಿಗೆ ಅವಕಾಶ ಮಾಡ್ಕೊಡ್ರಿ. ದೇವರೇ ನೀನ್ ಮಾಡು, ದೇವರ ನಾ ಅಗ್ರಿ ಮಾಡ್ಕೋತೀನಿ ನಿನ್ನ ವಾಕ್ಯದೊಟ್ಟಿಗೆ. ನಿನ್ನ ವಾಕ್ಯ ಏನ್ ಹೇಳ್ತಾ ನಾನು ಒಪ್ಪಿಕೊಳ್ತೇನೆ. ದೇವ್ರೆ ಪ್ರಯತ್ನ ಪಡ್ರಿ, ಸ್ವಲ್ಪ ಪ್ರಯತ್ನ ಪಡ್ರಿ, ಸ್ವಲ್ಪ ಪ್ರಯತ್ನ ಪಡ್ರಿ, ಸ್ವಲ್ಪ ಒಂದಿನ ಅದು ಪರಿಪೂರ್ಣತೆಯಲ್ಲಿ ಬರ್ತದೆ. ಹಾಲೆಲೂಯ, ಹಾಲೆಲೂಯ. ಒಂದ್ ವೇಳೆ ನೀವು ಏನನ್ನು ಮಾಡಲಿಲ್ಲ ಅಂದ್ರೆ ಏನಾಗ್ತದೆ? ಏನಲ್ಲ. ನೀವು ಎಷ್ಟಿದ್ರೆ ಅಷ್ಟೇ ಹೇಳ್ತೀರಿ. ಏನ್ ಜೀವನ ಮಾಡ್ತೀರಿ ಅದನ್ನೇ ಜೀವನ ಮಾಡ್ತೀರಿ. ಏನು ಉಣ್ತಾರೆ ಅದನ್ನೇ ಉಣ್ತೀರಿ. ಏನು ಬ್ಯಾಗ್ ಸ್ವಲ್ಪ ಜಾಸ್ತಿ ಉಳ್ಬೋದ ಚೆನ್ನಾಗಿದ್ದು, ಅದ ಬಿಟ್ಟು ಏನು ನಿಮ್ಗೆ ಯಾಕೆ ಆರಿಸ್ಕೊಂಡು ನನ್ನ ದೇವ್ರು? ಎದಕ್ಕೆ ಕರೆದ ನನ್ನ ದೇವ್ರು? ಸೈತಾನ ರಾಜ್ಯವನ್ನು ನಾಶ ಮಾಡುವುದಕ್ಕಾಗಿ ನಿಮಗೆ ಇಟ್ಟಿದ್ದಾನೆ ಪ್ರೇರೆ. ಹಾಲೆಲೂಯ, ಹಾಲೆಲೂಯ. ಇನ್ನು ಮುಂದೆ ನಾವು ಯಾವುದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ. ಆತನೇ ಹೇಳಿ ಆಗಿದ್ದಾನೆ. ನಿಮ್ಗೆ ಗೊತ್ತಾಗಬೇಕು, ಆತ ಹೇಳಿ ಆಗಿದ್ದಾನೆ. ನನ್ನ ಜೀವಿತದಲ್ಲಿ ಅವನಿಗೆ ಏನು ಕೆಲಸ ಇಲ್ಲ ಇವಾಗ. ಹಾಲೆಲೂಯ. ಆತ ನನ್ನ ಮೇಲೆ ಆಳ್ವಿಕೆ ಮಾಡಲ್ಲ ಅಂದ್ರೆ ಮಾಡಲ್ಲ. ಪಾಪ ನಿನ್ನ ಮೇಲೆ ಆಳ್ವಿಕೆ ಮಾಡಲ್ಲ ಅಂದ್ರೆ ಮಾಡೋದಿಲ್ಲ. ಹಾಲೆಲೂಯ. ಸೊ ಎಲ್ಲಿವರೆಗೂ ನೀನು ಹೇಳಲ್ಲ ಬಾಯ್ತರದ ಅಲ್ಲಿವರೆಗೂ ಅದಾಗಲ್ಲ ಕೆಲಸ. ಇದು ಒಂದೇ ದಿವಸದಲ್ಲಿ ಆಗಲ್ಲ. ಇದು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ನಿಮ್ಮ ಮನೆಯಲ್ಲಿ. ಸಣ್ಣ ಸಣ್ಣ ವಿಷಯಗಳ ಮೇಲೆ ಪ್ರಯತ್ನ ಪಟ್ಟ ನಂಬಿಕೆ ತೋರಿಸಿ ದೇವರು ಸ್ವಲ್ಪ ನಂಬಿಕೆ ಪ್ರೋಸೆಸ್ ಅಲ್ಲ. ಇವತ್ತು ನಮ್ದ್ರೆ ಇವತ್ತೇ ಆಗ್ಬಿಡ್ತದೆ ಅಂತ
ಕ್ಯಾನ್ಸರ್ ಇವತ್ತು ನಮ್ದ್ರಿ ಆಯ್ತು, ಇವತ್ತೇ ಗುಣ ಆಯ್ತು. ಸೊ ನಂಬಿಕೆಯನ್ನು ಬೆಳೆಸ್ಕೋರಿ. ಹಾಲೆಲೂಯ. ಹೋರಾಟವನ್ನು ಗೆಲ್ರಿ. ಇದು ನಿನಗಾಗಿ ನಿನ್ಗೆ ಆಲ್ರೆಡಿ ದೇವರು ಕೊಟ್ಟಿದ್ದಾನೆ. ಎಲ್ಲ ಆಯುಧಗಳು ಕೊಟ್ಟಿದ್ದಾನೆ. ಎಲ್ಲ ನಿನ್ಗೆ ಸಪೋರ್ಟ್ ಏನೇನು ಬೇಕು ಎಲ್ಲವನ್ನು ಕೊಟ್ಟಿದ್ದಾನೆ. ಆ ಗೆದ್ದುವುದಕ್ಕಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ ದೇವರು. ಹಾಲೆಲೂಯ. ನಿನಗೆ ಇವಾಗ ಅಗ್ರಿ ಆಗಬೇಕು, ನಂಬಬೇಕು ದೇವರ ವಾಕ್ಯವನ್ನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀವು ಜಯಶಾಲಿಗಳ ಜಯಶಾಲಿ ಮೇಲೆ ಹೋಗ್ಬೇಕು. ಇವಾಗ ಏನಾಗಬೇಕು? ಜಯಶಾಲಿಗಿಂತ ಹಾಲೆಲೂಯ. ಲಾಸ್ಟ್ ಒಂದು ವಾಕ್ಯ 1 ಪೇತ್ರ 5:10. ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಪರಿಪೂರ್ಣ ಮಾಡಿ ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆಮೆನ್. ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಬನ್ನಿ ನಾವು ನಿಂತ್ಕೊಳ್ಳೋಣ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ. ಹಾಲೆಲೂಯ.